संस्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रतास्वरूपिण्यै तस्यै कुर्मो नमो नमः। नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। ನಾಳೆ ದಿವಸ ಶ್ರೀರಾಮಕೃಷ್ಣ ಜಯಂತಿ. ಹಾಗಾಗಿ ಬೆಳಗ್ಗೆ 10:30 ನಿಮ್ಮದು ವಿಷ್ಣು ಸಹಸ್ರನಾಮ, ಆಮೇಲೆ ಭಜನೆ, ಅಷ್ಟೋತ್ತರ, ಆಮೇಲೆ ಏನೋ ಒಂದು 15 ನಿಮಿಷ ಮಾತಾಡಲಿಕ್ಕಿರುತ್ತೆ ಬೆಳಗ್ಗೆ ಅಂತ ಹೇಳಿದರು. ಅದಾದಮೇಲೆ ಸುಮಾರು 1 ಗಂಟೆ ಅಷ್ಟೊತ್ತಿಗೆ ನಿಮ್ಮದು ಪ್ರಸಾದ ವಿನಿಯೋಗದ ವ್ಯವಸ್ಥೆ ಇರ್ತದೆ. ಕೆಲವು ಭಕ್ತಾದಿಗಳು ಸಂಜೆ ಬಂದು ಒಂದಷ್ಟು ತಯಾರಿಯನ್ನು ಮಾಡಿ ಹೋಗಿದ್ದಾರೆ. ಇಲ್ಲಿ ಮಧ್ಯಾಹ್ನ ಬಂದು ರಂಗೋಲಿಯನ್ನು ಹಾಕಿ ಹೋಗಿದ್ದಾರೆ. ನಾಳೆ ರಾಮಕೃಷ್ಣ ಜಯಂತಿ ಪ್ರಯುಕ್ತ ಬೇಲೂರು ಮಠದಲ್ಲಂತೂ ವಿಶೇಷವಾಗಿ ರಾಮಕೃಷ್ಣ ಜಯಂತಿಗೆ ಅಲ್ಲೆಲ್ಲ ಎಲ್ಲ ಜಯಂತಿಗೂ, ರಾಮಕೃಷ್ಣ ಜಯಂತಿ, ಮದರ್ ಜಯಂತಿ, ಸ್ವಾಮಿ ಜಯಂತಿ ಸಾಧಾರಣಗೆ, ಆಮೇಲೆ ಪಬ್ಲಿಕ್ ಸೆಲೆಬ್ರೇಷನ್ನು, ಆಮೇಲೆ ಕಲ್ಪತರು, ಇದಕ್ಕೆಲ್ಲ ಈಗ ರಾಮಕೃಷ್ಣ ಜಯಂತಿಯಾಗಿ ಮುಂದಿನ ಭಾನುವಾರ 22ನೇ ತಾರೀಕು ಅವತ್ತು ವಿವೇಕಾನಂದರಿದ್ದಾಗಿಂದ ಆ ಪರಂಪರೆ ಶುರುವಾಗಿದೆ. ಏನು ಅಂತಂದರೆ ಸಾಮಾನ್ಯ ಜನರಿಗೂ ಕೂಡ ಏನೋ ಒಂದು ಕನೆಕ್ಟ್ ಆಗಬೇಕು ಅಂತ. ಅದಕ್ಕೇನು ಮಾಡ್ತಾರೆ, ಅಲ್ಲಿ ಮೇಳ ಅಂತ ಮಾಡ್ತಾರೆ. ಮೇಳ ಅಂತಂದರೆ ಜಾತ್ರೆ. ಇಲ್ಲಿ ಜಾತ್ರೆ ಇದೆಯಲ್ಲ, ಇಡೀ ಅಕ್ಕಪಕ್ಕ ಕಲ್ಕಟ್ಟಾಲಿರ್ತಕ್ಕಂಥ ಎಲ್ಲ ವ್ಯಾಪಾರಿಗಳಿಗೂ ಟೋಕನ್ ಕೊಡ್ತಾರೆ. ಅವ್ರು ಬಂದು ಸೈಟ್ ಅಲಾಟ್ ಮಾಡ್ತಾರೆ. 5 ಅಡಿಗೆ 5 ಅಡಿ, 4 ಅಡಿಗೆ 4 ಅಡಿ ಆ ಥರ ಮಾರ್ಕ್ ಮಾಡಿ ಇಡೀ ಬೇಲೂರು ಮಠ ಟೆಂಪಲ್ ಜಾಗ ಒಂದು ಬಿಟ್ಟು ಇನ್ನು ಎಲ್ಲ ಜಾಗದಲ್ಲೂ ಕಡಲೆಪುರಿ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಬೇಲ್ಪುರಿ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಏನೋ ಚಾಪು ಪಾಪು ಐಸ್ ಕ್ರೀಮ್, ಏನೋ ನಿಮಗೆ ಎಷ್ಟು ಚೆನ್ನಾಗಿ ಗೊತ್ತು ಆ ಥರದ್ದು ಎಲ್ಲ 100 ಅಂಗಡಿ ಹಾಕ್ತಾರೆ. ಅವತ್ತು ಲಕ್ಷಾಂತರ ಜನ ಬರ್ತಾರೆ. ಎಲ್ಲರೂ ಬಂದು ವ್ಯಾಪಾರಕ್ಕೆ ಅವ್ರಿಗೆ ಅನುಕೂಲ ಆಗ್ತದೆ. ಅಂದರೆ ರಾಮಕೃಷ್ಣ ಹೆಸರಲ್ಲಿ ಒಂದು ಮೇಳ, ಶ್ರೀರಾಮಕೃಷ್ಣ ಹೆಸರಲ್ಲಿ ಒಂದು ಸೆಲೆಬ್ರೇಷನ್. ಇದು ಜಯಂತಿ ಉತ್ಸವ ರಿಲಿಜಿಯಸ್, ಆಧ್ಯಾತ್ಮಿಕ. ಬರೋದು, ನಾವು ಭಜನೆ ಮಾಡೋದು, ಧ್ಯಾನ ಮಾಡೋದು, ಉಪನ್ಯಾಸ ಮಾಡೋದು, ಕೇಳೋದು ಇತ್ಯಾದಿ. ಅವತ್ತಿನ ದಿವಸ ಸಾಮಾನ್ಯ ಜನರು ಕೂಡ ಅವ್ರಿಗೂ ಒಂದು ಎಕನಾಮಿಕಲ್ ಪ್ರಾಸ್ಪೆರಿಟಿ ಅದು ಬೇಕಲ್ವಾ. ಅದಕ್ಕೆ ಅವ್ರಿಗೇನು ಮಾಡ್ತಾರೆ, ಒಂದು ಮೇಳ ಥರ ಮಾಡಿ ಪಬ್ಲಿಕ್ ಸೆಲೆಬ್ರೇಷನ್ 22ನೇ ತಾರೀಕು ಇಡೀ ಬೇಲೂರು ಮಠ ಬೆಳಗ್ಗೆಯಿಂದ ಸಂಜೆವರೆಗೂ ತೆರೆದಿರ್ತಾರೆ. ಟೆಂಪಲ್ ಮಾತ್ರ ಟೈಮ್ಗೆ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಮಿಕ್ಕಿದ ಸಮಯ ಯಾವತ್ತೂ ಖಂಡನ ಬರೀ ಸಾಧುಗಳು ಮಾತ್ರ ಗರ್ಭಮಂದಿರದ ಒಳಗಡೆ ಕೂತ್ಕೊಂಡು ಹಾಡಬೇಕು. ಅವತ್ತು ಹೊರಗಡೆನೂ ಅದೇನು ನಿಮಗೆ ಅಲ್ಲಿ ಸಾಧುಗಳು ಯಾರು ಕೂತಲ್ಲ, ಇಡೀ ಟೆಂಪಲ್ ಓಪನ್ ಇರ್ತೇನೆ, ಯಾವ ಬೇಕಾದ್ರೂ ಒಳಗೆ ಹೋಗಿ ಅಂದರೆ ಜಾಗ ಇರಲಿಲ್ಲ ಇಟ್ಕೊಳ್ಳಿ ಅಲ್ಲಿ. ಸೊ ಅಲ್ಲಿ ಮೇಳ ಮಾಡ್ತಾರೆ. ಇದೆಲ್ಲ ಸ್ವಾಮೀಜಿ ಯಾವಾಗಲೇ ಎಲ್ಲ ಅಂದರೆ ಸಾಮಾನ್ಯ ಜನರಿಗೂ ರಾಮಕೃಷ್ಣ ಕನೆಕ್ಟ್ ಆಗಬೇಕಲ್ಲ. ಹಾಗಾಗಿ ಆಧ್ಯಾತ್ಮಿಕತೆ ಒಂದು, ಸಾಮಾನ್ಯ ಜನರಿಗೂ ಇದರಿಂದ ಏನೋ ಒಂದು ಆಗಬೇಕು ಅಂಥೇಳಿ ಅಲ್ಲಿ ಪೂರ್ತಿ ನೀವು ಹೋದರೆ ಯಾವಾಗಾದ್ರೂ ಪಬ್ಲಿಕ್ ಸೆಲೆಬ್ರೇಷನ್ನಲ್ಲಿ ಅವತ್ತೇನು ಮಾಡ್ತಾರೆ, ಬೇಲೂರು ಮಠದಲ್ಲಿ ಬೆಳಗ್ಗೆ 9:30 ಸಾಧುಗಳಿಗೆ ಊಟ ಕೊಟ್ಬಿಡ್ತಾರೆ. ಆಮೇಲೆ ಕೊಡೋಕ್ಕಾಗಲ್ಲ, ಯಾಕಂದರೆ ಭಕ್ತರಿಗೆ ಹಂಚ್ತಾ ಇರ್ತಾರೆ ಇಡೀ ದಿವಸ. ಆಗ ಸಾಧುಗಳು ಕೂಡ ಬೆಳಗ್ಗೆ 9:30 ಊಟ ಮಾಡ್ಬೋದು. ಆಮೇಲೆ ರಾತ್ರಿ 8 ಮತ್ತು 2ನೇದು ಮಧ್ಯೆ ಇನ್ನೇನು ಇರೋದಿಲ್ಲ. ಹಾಗಾಗಿ ಅಲ್ಲಿ ಬೇಲೂರು ಮಠದಲ್ಲಿ ವಿಶೇಷ ಶ್ರೀರಾಮಕೃಷ್ಣ ಜಯಂತಿ. ಕಾಶಿಪುರಲ್ಲಿ 1ನೇ ತಾರೀಕು ವಿಶೇಷ. ಹಾಗಾಗಿ ನಾವು 2 ವರ್ಷ ಇರ್ತೀವಲ್ಲ ಟ್ರೈನಿಂಗ್ ಸೆಂಟ್ರಲ್ಲಿ, 2 ವರ್ಷ ಇರೋಕ್ಕೆ ಅವಕಾಶ ಇರ್ತದೆ, ಆವಾಗ ನೋಡಿರ್ತೀವಿ. ಮತ್ತು ನಮ್ಮದು ಸನ್ಯಾಸ ಆಗೋದು ಶ್ರೀರಾಮಕೃಷ್ಣ ಜಯಂತಿ ದಿವಸ ರಾತ್ರಿ. ಯಾಕಂದರೆ ಶ್ರೀರಾಮಕೃಷ್ಣ ನಮ್ಮ ಗುರು ಮಹಾರಾಜ, ಅದರಿಂದ ಎಲ್ಲ ಗುರುಗಳ, ನಾವು ಗುರುಭಾವ ಹೇಳ್ತಾ ಇದ್ದಿಲ್ಲ, ಎಲ್ಲ ಗುರುಗಳ ಗುರು ಅಂತಂದರೆ ಅವನೇ. ಹಾಗಾಗಿ ರಾಮಕೃಷ್ಣ ಜಯಂತಿ ದಿವಸ ರಾತ್ರಿ, ಇವತ್ತು ರಾತ್ರಿ 2:30 ಶುರುವಾಗುತ್ತೆ ಸನ್ಯಾಸ ಕಾರ್ಯಕ್ರಮದ ಎಲ್ಲ ರಿಲಿಜಿಯಸ್ ಆ್ಯಕ್ಟಿವಿಟಿ ಏನೇನಿದೆಯೋ. ಬೆಳಗ್ಗೆ 2:30 ಹೋಗಿ ಗಂಗೆ ಸ್ನಾನ ಮಾಡ್ಕೊಂಬಂದು ಆಮೇಲೆ ಮಂದಿರಕ್ಕೆ ಪ್ರವೇಶ ಮಾಡಿ 4 ಗಂಟೆ ಅಷ್ಟೊತ್ತಿಗೆ ವಿರ್ಜಾ ಹೋಮ ಶುರುವಾಗ್ತದೆ. ಆಮೇಲೆ ಅದು ಹೋಗೆಲ್ಲ ಆಗೋತ್ತಿಗೆ 6 ಗಂಟೆ ಆಗ್ತದೆ. 6 ಗಂಟೆಗೆ ನಾವು ದಂಡ ಸ್ವೀಕಾರ ಮಾಡಿರ್ತೀವಿ. ಆ್ಯಕ್ಚುಲಿ ಎಲ್ಲ ಸನ್ಯಾಸಕ್ಕೆ ಒಂದು ದಂಡ ಇರ್ತದಲ್ಲ ಒಂದು ಪೀಠದಲ್ಲಿ. ಆ ದಂಡ ನಾವು ಸಮಾಜ ಸೇವೆಗಾಗಿ ನಿಂತಿರೋದ್ರಿಂದ ದಂಡನ ಗಂಗೆಗೆ ವಿಸರ್ಜನೆ ಮಾಡ್ತೇವೆ. ಆಮೇಲೆ ಪ್ರೆಸಿಡೆಂಟ್ ಮಾತ್ರ ಹೋಗಿ ಅವ್ರು ನಮಗೆ ಸನ್ಯಾಸ ಹೆಸರು ಕೊಡ್ತಾರೆ.
ಪ್ರಥಮ ಭಿಕ್ಷೆ ಅವ್ರು ಕೊಡ್ತಾರೆ ನಮಗೆ. ನಾವು ಹಿಂದಿನ ದಿವಸ ಇವತ್ತು ಪೂರ್ತಿ ನಿರ್ಜಲ, ನೆನ್ನೆ ಶ್ರಾದ್ದ, ನಾಂದಿ ಶ್ರಾದ್ದ ಅಂತ ಕರಿತಾರೆ, ಶ್ರಾದ್ದ ಮುಗಿಸ್ತೇವೆ. ನೆನ್ನೆನೂ ಉಪವಾಸ, ಇವತ್ತು ನಿರ್ಜಲ ಉಪವಾಸ. ನಾಳೆ ಬೆಳಗ್ಗೆ 6 ಗಂಟೆಗೆ ಹೆಸರು ಕೊಟ್ಟಮೇಲೆ ಗುರುಗಳು ಒಂದು ಗ್ಲಾಸ್ ಜ್ಯೂಸ್ ಕೊಟ್ಬಿಟ್ಟು ಉಪವಾಸ ಮುರಿ ಅಂತ ಹೇಳಿ ಒಂದು 4-5 ಹಣ್ಣನ್ನು ಕೊಟ್ಟು ಹೆಸರು ಕೊಟ್ಟು ಕಳಿಸ್ತಾರೆ. ಆಮೇಲೆ ನಾವು 3 ದಿವಸ ನಮಗೆ ಮಠದಲ್ಲಿ ಊಟ ಇಲ್ಲ, ನಾವು ಹೊರಗಡೆ ಭಿಕ್ಷೆಗೆ ಹೋಗ್ಬೇಕು. ರಸ್ತೆಯಲ್ಲಿ ಎಲ್ಲಿ ಹೋಗೋ ಎಲ್ಲಾದರೂ ಹೋಗಿ ಕಟಾಲಿ ಭಿಕ್ಷೆಗೆ ಹೊರಗಡೆ ಹೋಗಿ ಭಿಕ್ಷೆ ತೊಗೊಂಡು ಒಂದು ಜೋಳಿಗೆ ತೊಗೊಂಡು ಕೋಣೆ ಒಳಗಡೆ ಊಟ ಮಾಡಿದೆ, ಮರದ ಕೆಳಗಡೆ ಕೂತು ಊಟ ಮಾಡಬೇಕು. ಅದೆಲ್ಲ ಪರಂಪರೆ, ಒಂದು ಸನ್ಯಾಸದ ಪರಂಪರೆ. ಆ 3 ದಿವಸ ಆ ಪ್ರಕ್ರಿಯೆ ಎಲ್ಲ ಅದೆಲ್ಲ ವಿಶೇಷ. ಯಾಕಂದರೆ ನಮ್ಮದು ಸನ್ಯಾಸ 16 ವರ್ಷ ಆಯ್ತಲ್ಲ ರಾಮಕೃಷ್ಣ ಮಠದಲ್ಲಿ. ಹಾಗಾಗಿ ಇದೆಲ್ಲ ರಾಮಕೃಷ್ಣ ಜಯಂತಿಯ ವಿಶೇಷತೆ. ಹಾಗೆ ಇದೆಲ್ಲ ನೋಡಿದಾಗ ನನಗೂ ನೆನಪಾಯ್ತು, ಬೇಲೂರು ಮಠ ಎಲ್ಲ ನಾವಿದ್ದಿದ್ದು ಎಲ್ಲಾದರೂ ನಮ್ಗೆ ಕನೆಕ್ಟ್ ಆಗೋದು ಬೇಲೂರು ಮಠನೇ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಏನೋ ನಿಮ್ಮ ಆಲೋಚನೆ ಇದ್ದು ಬೇಲೂರು ಮಠಕ್ಕೆ ಕನೆಕ್ಟ್. ಇನ್ನು ಮುಂದೆ ಇಷ್ಟು ದಿವಸ ಹೀಗಾಯಿತು, ಏನೇ ಆಲೋಚನೆ ಬೇಲೂರು ಮಠನ ನೆನಪು ಮಾಡಿಕೊಂಡು ನೀವು ಇಲ್ಲಿ ಕಾರ್ಯಚಟುವಟಿಕೆ ಸರಿನಾ ತಪ್ಪು ಅಂತ ನೀವು ನಿರ್ಧಾರ ಮಾಡಬೇಕು, ನಾವು ನಿರ್ಧಾರ ಮಾಡಬೇಕು. ಇಲ್ಲಿ 1 ವರ್ಷ ಮಾಡ್ಕೊಂಡು ಹೋಗಿದ್ದೀರಿ. ನೆಕ್ಸ್ಟ್ ಯು ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ಬೇಲೂರು ಮಠ ಅವರದ್ದು. ಯಾಕಂದರೆ ಅವ್ರಿಗಾಗಿ ಕೊಡ್ತಾ ಇದ್ದೀರಲ್ವ, ನಾನು ಅದಕ್ಕಾಗಿ ಬಂದಿದ್ದೇನಲ್ವಾ. ಸೊ ನಿಮಗೇನೋ ಇಷ್ಟು ವರ್ಷ ನಡೀತಿತ್ತು ಅಂತಂದರೆ ಹೌದು, ಇನ್ನು ಮುಂದೆ ರಾಮಕೃಷ್ಣ ಮಠದಲ್ಲಿ ಏನು ಹೇಳ್ತಾರೋ ಅದನ್ನು ಮಾಡಬೇಕು. ಉಪನ್ಯಾಸದ ವಿಚಾರ ಅಲ್ಲ, ಯಾವ ರೀತಿ ನೀತಿ, ಯಾವ್ದು ನಡೆದ್ರೆ ಸರಿ, ಯಾವ್ದು ಮಾಡಿದ್ರೆ ತಪ್ಪು ಅದೊಂದು ರಾಮಕೃಷ್ಣ ಮಠದಲ್ಲಿ ಒಂದು ಪರಂಪರೆ. ಸ್ವಾಮೀಜಿ ಹಾಕಿದ್ದು, ನಾನು ಮಾಡಿದ್ದಲ್ಲ, ವಿವೇಕಾನಂದ ಹಾಕ್ಕೊಟ್ಟಿದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅದಕ್ಕೆ ಅದರ ಪರಿಚಯ ನಾನು ಇಲ್ಲೇ ಇರ್ತೀನಲ್ಲ, ನಿಧಾನಕ್ಕೆ ಮಾಡಿಕೊಡ್ತಾ ಇರ್ತೀನಿ. ಶ್ರೀರಾಮಕೃಷ್ಣ ಜಯಂತಿಗೆ ಎಲ್ಲರೂ ಬನ್ನಿ, ನಾಳೆ ಬೇರೆಯವ್ರನ್ನ ಕರ್ಕೊಂಬನ್ನಿ, ಅವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ಈಗ ನಾವು ನಿನ್ನೆ ಎಲ್ಲಿ ನಿಲ್ಲಿಸಿದ್ವಿ ಅಂತಂದರೆ, ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿಧೌ ವೈರತ್ಯಾಗ ಅಂತ ನಾನು ಪತಂಜಲಿ ಮಹರ್ಷಿಗಳ ಯೋಗಿನ್ ಉದಾಹರಣೆಯನ್ನು ತೆಗೆದುಕೊಂಡು ಮುಂದುವರಿಸಿ, ಆಮೇಲೆ ಯಾವ ಆಧಾರದ ಮೇಲೆ ನಮಗೆ ಜಗನ್ಮಾತೆ ನಮ್ಮ ಮಲಿನತೆಯನ್ನು ತೆಗೆದಲೋ ಆ ಆಧಾರ ಕೂಡ ಅಷ್ಟೇ ದಿವ್ಯವಾಗ್ತದೆ ಅಂತ ವಿಭೀಷಣನ ಮತ್ತು ಚೈತನ್ಯ ಮಹಾಪ್ರಭುಗಳ ಉದಾಹರಣೆಯನ್ನು ಕೊಟ್ಟೆ ನಾನು. ಅದಾದ ಮೇಲೆ ನಾನೇನು ಹೇಳಿದೆ, ಶ್ರೀರಾಮಕೃಷ್ಣನ್ ನೋಡಿದಾಗ ನೀವು ಪುರುಷ ಅಂತಿರೋ ಸ್ತ್ರೀ ಅಂತಿರೋ ಅಂತ ಹೇಳೋ ವಿಚಾರವಾಗಿ ನಾನು ಅವನು ಏನು ನಿಜ ಸ್ವರೂಪ ಅದರ ಬಗ್ಗೆ ಸ್ವಲ್ಪ ವರ್ಣನೆಯನ್ನು ಮಾಡಿ ಅಲ್ಲಿಗೆ ನಮ್ಮದು ಸಮಯದ ಪರಿಸಮಾಪ್ತಿ ಆಗಿತ್ತು. ಅದಕ್ಕೆ ನಮ್ಮ ಭಗವದ್ಗೀತೆಯಲ್ಲೂ ಕೂಡ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ. ಏನು ಹೇಳ್ತಾನೆ? ನೀವೆಲ್ಲ ಪತಿ ಸಂಗೀತ ಹೇಳ್ತಿರ್ತಲ್ಲ, ನೆನಪಿರುತ್ತೆ ನಿಮಗೆ. ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವಚ. ಇದು ಶ್ರೀಕೃಷ್ಣ ಹೇಳೋದು. ಅವನು ಪಿತಾನೂ ಹೌದು, ಅಹಂ ಅಸ್ಯ ನಮ್ಮ ಪಿತಾನೂ ಹೌದು, ನಮ್ಮ ಮಾತಾನೂ ಹೌದು, ಆಮೇಲೆ ಜಗತ್ತಿನ ಸಾಧಾರಣ ಪಿತ ಅಲ್ಲ, ಜಗತ್ತೋ ಅಲ್ಲಿ ಜಗತ್ತೋ ಪಿತಾಹಂ ಅಸ್ಯ, ಜಗತ್ತಿನ ಪಿತ, ಜಗತ್ತಿನ ಮಾತ, ಧಾತ ಕೊಡುವವನು, ಮತ್ತು ಪಿತಾಮಹ ತಾತ ಅಂತ ಹೇಳ್ತಾರೆ, ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಮತ್ತು ಋಕ್ ಯಜಸ್ಸಾಮ ಎಲ್ಲ ವೇದಗಳು, ಇದೆಲ್ಲ ನಾನೇ ಅಂತ ಹೇಳ್ತಾನೆ ಅಲ್ಲಿ. ಆದ್ದರಿಂದ ಇದು ಶ್ರೀರಾಮಕೃಷ್ಣರು ಇನ್ನೂ ಒಂದು ಅಂಶ ಇದೆ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೋಲ್ಲ, ಸುಮ್ಮನೆ ತಿಳ್ಕೊಂಡ್ರಿ. ಶ್ರೀರಾಮಕೃಷ್ಣ ಯಾವ ಅವಸ್ಥೆಯಲ್ಲಿದ್ದರು ಇದನ್ನು ಲಿಂಕ್ ಮಾಡ್ತಾನೆ. ವೇದ್ಯಂ ಪವಿತ್ರಂ ಓಂಕಾರ ಋಕ್ಕಾಮ ಯಜಸ್ಸೇವಂಚ ಮಾತಾ ಪಿತಾ ಜಗತೋ. ಶ್ರೀರಾಮಕೃಷ್ಣ ಇದನ್ನು ಶ್ರೀರಾಮಕೃಷ್ಣರಿಗೆ ಹೇಗೆ ಅನ್ವಯ ಆಗುತ್ತೆ? ಅವನು ತಂದೆನೂ ಹೌದು, ತಾಯಿನೂ ಹೌದು, ಧಾತಾನೂ ಹೌದು, ಪಿತಾಮಹನೂ ಹೌದು, ವೇದಗಳೂ ಅವನು ಹೌದು, ಹೇಗೆ ಹೇಳ್ತೀರಿ? ಈ ಕೃಷ್ಣ ಹೇಳ್ತಿರೋದನ್ನು ಶ್ರೀರಾಮಕೃಷ್ಣ ಹೇಗೆ ಅನ್ವಯ ಮಾಡ್ತೀರಿ? ಶ್ರೀರಾಮಕೃಷ್ಣರಿಗೆ ನಿರ್ವಿಕಲ್ಪ ಸಮಾಧಿ ಆದಮೇಲೆ 6 ತಿಂಗಳ ಕಾಲ ಅವರು ತೋತಾಪುರಿ ಬಂದು, ನೀವು ಕೇಳಿರ್ತೀರಿ, ಶ್ರೀರಾಮಕೃಷ್ಣಗೆ ಅದ್ವೈತ ವೇದಾಂತವನ್ನು ಸಾಧನೆಯ ಕ್ರಮದಲ್ಲಿ ಹೇಳಿಕೊಟ್ಟು ಶ್ರೀರಾಮಕೃಷ್ಣರಿಗೆ 3 ದಿವಸ ನಿರ್ವಿಕಲ್ಪ ಸಮಾಧಿಯಲ್ಲಿ ಇರ್ತಾರೆ. ಅದಾದ ಮೇಲೆ ಅವನು ಹೊರಟ ಮೇಲೆ, ಅವನು ಒಂದು 11 ತಿಂಗಳಿರ್ತಾನೆ, ಅವನ್ನೆಲ್ಲ ಹೊರಟ ಮೇಲೆ ಶ್ರೀರಾಮಕೃಷ್ಣಗೆ ಸುಮಾರು 6 ತಿಂಗಳುಗಳ ಕಾಲ ಬಾಹ್ಯ ಪ್ರಜ್ಞೆನೇ ಇರಲಿಲ್ಲ. ಹಿ ಹ್ಯಾಸ್ ಲಾಸ್ಟ್ ಕಂಪ್ಲೀಟ್ ಕಾನ್ಷಿಯಸ್ನೆಸ್ ಆಫ್ ದ ವರ್ಲ್ಡ್. ಜಗತ್ತಿದೆ ಅಂತಲೇ 6 ತಿಂಗಳುಗಳ ಕಾಲ ಶ್ರೀರಾಮಕೃಷ್ಣರಿಗೆ ಗೊತ್ತೇ ಆಗಲಿಲ್ಲ. ಅವರು ಈ ವಾಸ್ ಟೋಟಲಿ ಇಂಟು ನಿರ್ವಿಕಲ್ಪ ಸಮಾಧಿ ಒಳಗೆ ಹೋಗ್ಬಿಟ್ಟಿದ್ರು. ಆದ್ರೆ ಅವ್ರ ದೇಹವನ್ನು ಉಳಿಸ್ಲಿಕ್ಕೆ ಜಗನ್ಮಾತೆ ಯಾರೋ ಒಬ್ಬ ಸಾಧುವನ್ನು ಕರೆಸಿ ಅವನೇನು ಮಾಡ್ತಿದ್ದ ಅಂದರೆ, ದೇಹ ಪ್ರಜ್ಞೆ ಬರ್ತಿರಲಿಲ್ಲ, ಒಂದು ದೊಡ್ಡ ಕೋಲ್ ಇಟ್ಕೊಳ್ತಿದ್ದ. ಶ್ರೀರಾಮಕೃಷ್ಣರಿಗೆ ಊಟದ ಸಮಯ ಜೋರಾಗಿ ಹೊಡಿತಾ ಇದ್ದ. ಸ್ವಲ್ಪ ದೇಹ ಪ್ರಜ್ಞೆ ಬರ್ತಿತ್ತು,
ಒಂಚೂರು ಆಹಾರವನ್ನು ಬಾಯಿಗೆ ತುರುಕ್ತಿದ್ದ, ಇಲ್ಲಾಂದ್ರೆ ಆ ದೇಹ ಉಳಿಬೇಕಲ್ಲ. ಈ ಜಗತ್ತಿನಲ್ಲಿ ಕರ್ಮ ಆಗಬೇಕು ಅಂದರೆ ದೇಹ ಬೇಕು, ಆದರೆ ಇದು ಅವತಾರದ ಲೀಲೆ ಆಗಬೇಕು ಅಂದರೆ ಅದೇ ದೇಹ ಇಟ್ಕೊಂಡೇ ಲೀಲೆ ಆಗಬೇಕಲ್ಲ. ಹಾಗಾಗಿ ಈ ದೇಹ ಉಳಿಬೇಕಂದ್ರೆ ಏನು ಮಾಡಬೇಕು? ಒಬ್ಬ ಸಾಧು ಯಾರು ಅಂತಲೂ ರಾಮಕೃಷ್ಣ ಗೊತ್ತಿಲ್ಲ, ಯಾಕಂದ್ರೆ ಸಮಾಧಿಲಿದ್ದರು. ಆಗ ಈ ಶಿಷ್ಯರು ಯಾರೂ ಇರಲಿಲ್ಲ. ದೇಹಕ್ಕೆ ಒಂದು 4 ಬಡಿಯೋನಂತೆ ಒಂದು ಕೋಲ್ ತೊಗೊಂಡು ಎಚ್ಚರ ಆಗ್ತಿ, ಸ್ವಲ್ಪ ದೇಹ ಪ್ರಜ್ಞೆ ಬರ್ತಿತ್ತು. ಪ್ರಜ್ಞೆ ಬರ್ತಿದ್ದಂಗೆ ಅವನು ಆಹಾರವನ್ನು ಬಾಯಿಗೆ ತುರುಕ್ತಾ ಇದ್ದ. ಹಾಗಾಗಿ 6 ತಿಂಗಳ ಕಾಲ ದೇಹ ಉಳ್ಕೊಂಡು. ಈ ನಿರ್ವಿಕಲ್ಪ ಸಮಾಧಿ ಇಷ್ಟು ದೀರ್ಘವಾಗಿ ಆಗಿಬಿಟ್ರೆ ಸಾಧಾರಣ ವ್ಯಕ್ತಿಗಳು ಯಾರೂ ಕೂಡ ಒಮ್ಮೆ ನಿರ್ವಿಕಲ್ಪ ಸಮಾಧಿ ಅನುಭವ ಆದ ಸಾಧಾರಣ ವ್ಯಕ್ತಿಗೆ ಶ್ರೀರಾಮಕೃಷ್ಣ ಪರಮಹಂಸ ಹೇಳ್ತಾರೆ 21 ದಿವಸ ಆದಮೇಲೆ ದೇಹ ಬಿದ್ದು ಹೋಗ್ತದೆ, ಉಳಿಯೋದಿಲ್ಲ. ಅದು ಈ ದೇಹ ತಡ್ಕೊಳಕ್ಕಾಗಲ್ಲ ಭಾವವನ್ನು, ದೇಹ ಬಿದ್ದು ಹೋಗ್ತದೆ. ಅವನು ಬ್ರಹ್ಮನಲ್ಲಿ ಲೀಲನಾಗಿಬಿಡ್ತಾನೆ. ಅವನು ಹೀ ಕೆ ನಾಟ್ ಕಮ್ ಬ್ಯಾಕ್, ಬರೋಕ್ಕಾಗೋದಿಲ್ಲ ಜಗತ್ತಿಗೆ ವಾಪಸ್. ಅದೇ ಶ್ರೀರಾಮಕೃಷ್ಣ ಅವತಾರರಾಗಿದ್ದರೆ ಅವ್ರು ಮತ್ತೆ ಬರಬೇಕಲ್ಲ. ಅದಕ್ಕೆ ಅವ್ರಿಗೆ ಜಗನ್ಮಾತೆಯಿಂದ ಅದು 3-4 ಸಲ ಆಗುತ್ತೆ, ಒಂದು ಸಲ ಅಲ್ಲ 3 ಸಲ ಶ್ರೀರಾಮಕೃಷ್ಣಗೆ ಆದೇಶ ಬರ್ತದೆ. ಭಾವಮುಖೆ ಥಾಕ್, ಭಾವಮುಖೆ ಥಾಕ್, ಭಾವಮುಖೆ ಥಾಕ್. ಬೆಂಗಾಲಿನಲ್ಲಿ ನೀನು ಭಾವಮುಖದಲ್ಲಿ ನೆಲೆಸು, ಭಾವಮುಖದಲ್ಲಿ ನೆಲೆಸು, ಭಾವಮುಖದಲ್ಲಿ ನೆಲೆಸು. ಹಾಗಿದ್ರೆ ಈ ದೇಹ ಉಳಿಯುತ್ತೆ, ನಿನ್ನ ಲೀಲೆ ಅವತಾರದ ಲೀಲೆ ಆಗ್ಲಿಕ್ಕೆ ಸಾಧ್ಯ. ಭಾವಮುಖೆ ಥಾಕ್, ಭಾವಮುಖದಲ್ಲಿ ನೆಲೆಸು ಅಂತ ಶ್ರೀರಾಮಕೃಷ್ಣರಿಗೆ ಆದೇಶ ಸಿಗ್ತದೆ ಸ್ವಯಂ ಜಗನ್ಮಾತೆಯಿಂದ. ಈ ಭಾವಮುಖ ಯಾವುದು ಅಂತ ಹೇಳೋದಕ್ಕೆ ಸಂಪೂರ್ಣವಾಗಿ ಯಾರೋ ಸ್ವಾಮಿ ಶಾರದಾನಂದರು ಲೀಲಾ ಪ್ರಸಂಗದ ವರ್ಣನೆ ಮಾಡಿದ್ದಾರೆ. ಅದು ಸ್ವಲ್ಪ ಇಟ್ಸ್ ಬೋತ್ ಫಿಲಾಸಫಿಕಲ್ ಆ್ಯಂಡ್ ಲಿಟ್ ಬಿಟ್ ಆಫ್ ಹೈಯರ್ ಐಡಿಯಾ. ಅದು ನಿಧಾನಕ್ಕೆ ಈ ಸಂದರ್ಭದಲ್ಲಿ ನಾವು ವರ್ಣನೆ ಮಾಡಲಿಕ್ಕೆ ಹೋಗಲ್ಲ. ಭಾವಮುಖ ಏನು ಅಂತಂದರೆ ವರ್ಣನೆ ಮಾಡಲ್ಲ. ಆದರೆ ಈ ಭಾವಮುಖದ ಅವಶ್ಯ ಏನು ಅಂತಂದರೆ ಪಿತಾಹಮಸ್ಯ ಜಗತ್ತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವಚ. ಅವನು ಭಾವಮುಖದಲ್ಲಿದ್ದರಿಂದ ಇದು ಅವನಿಗೆ ಆ ಭಾವಕ್ಕೆ ಅನ್ವಯವಾಗುವಂಥ ಅವಸ್ಥೆಯ ಒಂದು ಶ್ಲೋಕ, ಗೀತೆಯ ಒಂದು ಶಾಸ್ತ್ರದ ಒಂದು ನಮಗೆ ಆಧಾರ. ಆದ್ದರಿಂದ ಶ್ರೀರಾಮಕೃಷ್ಣರು ನೋಡಿ, ಯಾವಾಗ ಅವನು ಎಲ್ಲವನ್ನೂ ಆಗಿದ್ದಾನೋ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಯನ್ನು ಕೊಡ್ತೇನೆ ನಾನು. ಶ್ರೀರಾಮಕೃಷ್ಣ ಈ ರೀತಿಯಾಗಿ ಎಲ್ಲವನ್ನೂ ಆಗಿದ್ದಕ್ಕೆ ಉದಾಹರಣೆ ಏನು ಅಂತಂದರೆ, ಈಗ ನೀವು ರಾಖಾಲ್ ಮಹಾರಾಜನ್ನೇ ಸ್ವಾಮಿ ಬ್ರಹ್ಮಾನಂದರು ಇವ್ರನ್ನ ತೆಗೆದುಕೊಂಡ್ರೆ ಶ್ರೀರಾಮಕೃಷ್ಣರು ಯಾವ ರೀತಿಯಾದ ಸಂಬಂಧವನ್ನು ಇಟ್ಕೊಂಡಿದ್ದು ನೀವು ಓದಿರೋರಿಗೆಲ್ಲ ಗೊತ್ತಿರ್ತೇನೆ. ನಾನು ಅದನ್ನು ಸುಮ್ಮನೆ ರೆಫರ್ ಮಾಡ್ತಾ ಮುಂದಕ್ಕೆ ಹೋಗ್ತಿರ್ತೇನೆ. ಗೊತ್ತಿಲ್ಲದೆ ಇದ್ದವ್ರು ಕೇಳ್ಕೊಳ್ಳಿ, ಗೊತ್ತಿದ್ದವ್ರು ನೆನ್ಪು ಮಾಡ್ಕೊಳ್ಳಿ. ಯಾವ ರೀತಿಯಾದ ಸಂಬಂಧ ಇಟ್ಕೊಂಡಿರ್ತಾರೆ ರಾಖಾಲ್ನೊಂದಿಗೆ. ಮುಂದೆ ಸ್ವಾಮಿ ಬ್ರಹ್ಮಾನಂದರಾದವರು ಶ್ರೀರಾಮಕೃಷ್ಣರು ಅವನನ್ನು ಬಾಲಗೋಪಾಲನಾಗಿ ಕಂಡು ಇವರು ತಮ್ಮನ್ನು ತಾವು ಯಶೋದೆ ಅಂತ ಭಾವಿಸಿ, ಇವ್ರಿಗೆ ಯಾವಾಗಲೂ ರಾಖಾಲ ಜೊತೆಗಿದ್ದರೆ ಇವ್ರಿಗೆ ಪುರುಷ ಅಲ್ಲ ಯಶೋದೆಯ ಭಾವ ಇರ್ತದೆ. ಅವನಿಗೆ 15-16 ವಯಸ್ಸು, ಯಾರು ರಾಖಾಲನಿಗೆ. ಆದರೆ ಅವನು ಬಂದು ಶ್ರೀರಾಮಕೃಷ್ಣ ತೊಡೆ ಮೇಲೆ ಕೂತ್ಕೊಳ್ತಾನು. ಅವ್ನು ಕೆಳಗಡೆ ಕೂರ್ತಿರಲ್ಲ. ಯಾರಾದ್ರೂ 15 ವಯಸ್ಸು ನಿಮ್ಮ ಮಕ್ಕಳು ನಿಮ್ಮ ತೊಡೆ ಮೇಲೆ ಕೂತ್ಕೊಂಡು, ಅಮ್ಮನೇ ಕೂತ್ಕೊಳ್ಳಲ್ಲ, ಅಪ್ಪ ಕೂತ್ಕೊಳ್ತಾರ. ಸಣ್ಣ ವಯಸ್ಸಿನವ್ರು ಕೂತ್ಕೊಳ್ತೀರ. ಈ ವಯಸ್ಸು ನಿಮ್ಮದೇ SLC PUC ಓದೋವನು ಹುಡುಗ 15-16 ಅಂದರೆ 14ಕ್ಕೆ SLC ಮುಗಿಯುತ್ತೆ, 10-15ಕ್ಕೆ SLC ಮುಗಿಸಿ PUCಗೆ ಬರ್ತಾನೆ. ಆ ವಯಸ್ಸು ಹುಡುಗ 17 ವಯಸ್ಸು 18 ಆಗೋವರೆಗೂ ಶ್ರೀರಾಮಕೃಷ್ಣರು ಇದ್ದಾಗ ಚೆನ್ನಾಗಿ ದೇಹದಲ್ಲಿ ಆ ಕ್ಯಾನ್ಸರ್ ಎಲ್ಲ ಬರೋಕ್ಕಿಂತ ಮುಂಚೆ ಶ್ರೀರಾಮಕೃಷ್ಣ ಪರಮಹಂಸರನ್ನು ಅವನು ತೊಡೆ ಮೇಲೆ ಹೋಗಿ ಕೂತ್ಕೊಂಡು ಶ್ರೀರಾಮಕೃಷ್ಣಗೂ ರಾಖಾಲ ಹತ್ರ ಬಂದಾಗ ಅವರಲ್ಲಿ ಯಶೋದೆಯ ಭಾವದ ಆವಿರ್ಭಾವ ಆಗ್ತಾ ಇತ್ತು. ಇಟ್ಸ್ ಎಕ್ಸಾಕ್ಟ್ಲಿ ಯಾರಾದರೂ ಹೋಗಿ ಆ ಸಂದರ್ಭದಲ್ಲಿ ರಾಖಾಲನ್ನ ಮತ್ತು ಶ್ರೀರಾಮಕೃಷ್ಣ ಸಣ್ಣ ವಯಸ್ಸಲ್ಲ ರಾಖಾಲ ನೋಡಿದರೆ ಅವರಿಗೆ ಕಣ್ಣು ಮುಂದೆ ಕಾಣ್ತಾ ಇದ್ದಿದ್ದು ಯಶೋದೆ ಕೃಷ್ಣ ಮಾತ್ರ. ಅಲ್ಲಿ ರಾಮಕೃಷ್ಣರು ಬ್ರಹ್ಮ ಅಂದರು ಅಂತ ಇಲ್ಲ. ಅದಕ್ಕೆ ಪಿತಾಹಮಸ್ಯ ಜಗತ್ತೋ ಮಾತಾ ಧಾತಾ ಪಿತಾಮಹ. ನಾವು ಅದಕ್ಕೆ ಅದೇ ರೀತಿಯಾದ ಒಂದು ಸ್ಪಂದನೆ. ಅದಕ್ಕೆ ಶ್ರೀರಾಮಕೃಷ್ಣರು ಏನು ಹೇಳ್ತಾರೆ, ಯಾರು ಆಳವಾಗಿ ಸಾಧನೆ ಮಾಡಬೇಕು ಅಂತ ಭಾವ ಇಟ್ಕೊಂಡಿರ್ತಾರೋ, ಒಂದು ನಿರ್ದಿಷ್ಟವಾದ ಈ ಶ್ರೀರಾಮಕೃಷ್ಣ ಮಾತು, ಒಂದು ನಿರ್ದಿಷ್ಟವಾದ ಭಾವವನ್ನು ನಮ್ಮ ಭಗವಂತನೊಂದಿಗೆ ಇಟ್ಕೊಂಡಿರ್ಬೇಕು. ಅಂದರೆ ಏನು, ನಿರ್ದಿಷ್ಟವಾದ ಒಂದು ಸಂಬಂಧದ ರಿಲೇಷನ್ಶಿಪ್, ಸಂಬಂಧದ ಭಾವ. ಅಂದರೆ ಏನು, ಭಗವಂತನ ಕಂಡ್ರೆ ನೀಗೇನು ಅನ್ಸುತ್ತೆ, ರಾಮನೇ ಆಗಿರ್ಬೋದು, ಕೃಷ್ಣನೇ ಆಗಿರ್ಬೋದು, ಗೋವಿಂದನೇ ಆಗಿರ್ಬೋದು, ರಾಮಕೃಷ್ಣನೇ ಆಗಿರ್ಬೋದು, ಏನಂತ ಕಾಣ್ತದೆ? ಅವನು ತಂದೆ ಅಂತ ಕಾಣಿಸ್ತಾನ, ತಾಯಿ ಅಂತ ಕಾಣಿಸ್ತಾನ, ಸಖಿ ಅಂತ ಕಾಣಿಸ್ತಾನ, ಅಥವಾ ನಿನಗೆ
ಗುರುವಾಗಿ ಕಾಣಿಸ್ತಾನ. ದಾಸ್ಯಭಾವ ಆದರೆ ಅದು ಇನ್ನೊಂದು, ಹನುಮಂತನ ದಾಸ್ಯಭಾವ. ಈ 5 ಭಾವಗಳು ಭಕ್ತಿಶಾಸ್ತ್ರ ಹೇಳ್ತದೆ. ಈ ಕೃಷ್ಣ ಮತ್ತು ಅರ್ಜುನ್ದು ಸಖಿ ಭಾವ, ಗೋಪಿಯರದು ಮಧುರ ಭಾವ, ಹನುಮಂತಂದು ದಾಸ್ಯ ಭಾವ, ಆಮೇಲೆ ರಾಮ ಮತ್ತು ಇದ್ರದ್ದು ಯಶೋದೆ ಇವ್ರದ್ದೆಲ್ಲ, ರಾಮ ಅಂತಂದರೆ ಇವನ್ ಬಾಲರಾಮ ಅವ್ರದ್ದೆಲ್ಲ ಯಶೋದೆಲ್ಲ ವಾತ್ಸಲ್ಯ ಭಾವ. ಈ ಯಾವ ಭಾವದ ಒಂದು ಭಾವವನ್ನು ಭಗವಂತನೊಂದಿಗೆ ಸಂಬಂಧ ಇಟ್ಕೋಬೇಕು. ಅದಕ್ಕೆ ಈ ಸಂಬಂಧ ನಾವೊಂದು ಭಾವಿಸ್ತೇವೆ ಹೀಗಿರ್ಬೋದು ಅಂತ, ಅದು ತಪ್ಪಾಗಿದ್ರೆ ಭಗವಂತ ನಿನ್ನ ಭಾವವನ್ನು ಬದಲಾಯಿಸ್ತಾನೆ. ಬಹುಶಃ ನಾನು ಅಂದ್ಕೊಳ್ತೀನಿ, ನಾನು ರಾಮಕೃಷ್ಣ ನೋಡಿದಾಗ ಅವನು ಗುರು ಅಂತ. ಬಹುಶಃ ನನ್ನ ಭಾವದಲ್ಲಿ ಅವನ ಸಂಬಂಧ ಗುರು ಆಗಿಲ್ಲದೆ ಇರ್ಬೋದು. ಅವನು ಯಾವ ಭಾವಕ್ಕೆ ನೀ ಸಾಧನೆ ಮಾಡಬೇಕು ಅಂತ ನೀವು ಒಂದು ಭಾವದಲ್ಲಿ ಶುರು ಮಾಡು. ಯಾವ ಭಾವ ನಿನ್ನದೋ ಅದನ್ನು ಅವನೇ ಹೇಳ್ಕೊಡ್ತಾನೆ. ಒಂದು ಉದಾಹರಣೆ ಹೇಳ್ತೇನೆ. ಒಬ್ಬರು ಭಕ್ತರು, ನಮ್ಮ ರಾಮಕೃಷ್ಣ ಆಶ್ರಮದ ಭಕ್ತರು, ಅವರು ಶ್ರೀರಾಮಕೃಷ್ಣನ ತಂದೆಯಾಗಿ ಭಾವಿಸಿ ಅವರು ಸಾಧನೆಯನ್ನು ಮಾಡ್ತಾಯಿದ್ರು. ಭಗವಂತ ಶ್ರೀರಾಮಕೃಷ್ಣ ಯಾವ ರೀತಿ, ಅವರು ನನ್ನ ಅಪ್ಪ, ಜಗತ್ತಿನ ತಂದೆ ಹಾಗೂ ನನ್ನ ತಂದೆಯು, ನಮ್ಮ ತಂದೆನ ಹೇಗೆ ನೋಡಿದಾಗ ನಮ್ದು ಏನು ಭಾವನೆ ಇರುತ್ತೋ ಆ ರೀತಿಯಾದ ಒಂದು ಸಂಬಂಧವನ್ನು ಇಟ್ಕೊಂಡಿದ್ರು. ಈ ರೀತಿಯಾಗಿ ಎಷ್ಟೋ ದಿವಸ ಅವರು ಮಂತ್ರ ಜಪವನ್ನೋ ಪಾರಾಯಣವನ್ನೋ ಪೂಜೆಯನ್ನೋ ಎಲ್ಲವನ್ನು ಮಾಡ್ಕೊಂಡು ಹೋಗ್ತಾರೆ. ನಾವು ಏನೇ ಕರ್ಮ ಮಾಡಿದ್ರು ಈ ಸಂಬಂಧ ಬ್ಯಾಕ್ಗ್ರೌಂಡಲ್ಲಿ ಇದ್ದೇ ಇರಬೇಕು, ಆವಾಗಲೇ ಸಂಬಂಧ ಗಟ್ಟಿ ಆಗುತ್ತೆ. ಆಮೇಲೆ ಸಂಬಂಧ ಇನ್ನೂ ಗಟ್ಟಿ ಆಗಲಿಕ್ಕೆ ಏನಾಗುತ್ತೆ ಅಂತಂದರೆ ಹೃದಯದಲ್ಲಿ ಪ್ರಥಮ ಜ್ಯೋತಿಯ ದರ್ಶನ ಆದ ಮೇಲೇ ಸಂಬಂಧ ಗಟ್ಟಿ ಆಗೋದು. ಅಲ್ಲಿವರೆಗೂ ಸಂಬಂಧ ಗಟ್ಟಿ ಆಗಲ್ಲ, ಅದು ಭಾವನಾತ್ಮಕ ದೃಷ್ಟಿಯಲ್ಲಿ ಇರ್ತದೆ. ಅದರಿಂದ ಇವಾಗ ಇವನು ಈ ರೀತಿಯಾದ ಸಾಧನೆಯನ್ನು ಮಾಡ್ತಾ ಇದ್ದಾನೆ, ಈ ಭಕ್ತ, ನಮ್ಮ ರಾಮಕೃಷ್ಣ ಆಶ್ರಮದ ಒಂದು ಆಶ್ರಮದ ಭಕ್ತರು. ಸರಿ, ಒಂದು ದಿವಸ ಅವ್ರಿಗೇನಾಯಿತು, ರಾತ್ರಿ ಮಲಗಿದ್ದಾರೆ. ಮಲಗಿದಾಗ ಅವ್ರಿಗೆ ಒಂದು ಸ್ವಪ್ನಲ್ಲಿ ಏನು ಬಿತ್ತು, ಶ್ರೀರಾಮಕೃಷ್ಣರು ಬಾಲಕೃಷ್ಣ ರೂಪದಲ್ಲಿ, ಬಾಲಕೃಷ್ಣನಾಗಿ ಹೇಗಿರ್ತಾನೆ ಹಾಗೆ ಬಾಲರಾಮಕೃಷ್ಣನಾಗಿ ತೊಟ್ಲಲ್ಲಿ ಶ್ರೀರಾಮಕೃಷ್ಣ ಮಲಗಿದ್ದಾರೆ. ಇವನು ಕಾಣ್ತಾ ಇದ್ದಾರೆ. ಆಮೇಲೆ ಆ ತೊಟ್ಲಿಂದ ಆ ಬಾಲರಾಮಕೃಷ್ಣ ಹೊರಗಡೆ ಬಂದು ಇವರು ಕೂತಿರ್ತಾರೆ, ಇವರು ಭುಜದ ಮೇಲೆ ಬಂದು ಕೂತ್ಕೊಳ್ತಾನೆ ಬಾಲರಾಮಕೃಷ್ಣ. ಇವರಿಗೆ ಅದು ಎಷ್ಟು ತೀವ್ರವಾಗಿತ್ತು ಅಂತಂದರೆ ಆ ಸ್ವಪ್ನ ಅದು ದರ್ಶನವೋ ಸ್ವಪ್ನವೋ ಅಂತ ಕನ್ಫ್ಯೂಷನ್ ಆಯಿತು ಅವ್ರಿಗೆ. ಇಟ್ ವಾಸ್ ಆಸ್ ಎ ವಿಷನ್ ಇಸ್ ಡಿಫ್ರೆಂಟ್ ಫ್ರಮ್ ಡ್ರೀಮ್. ವಿಷನ್ ಅಂತಂದರೆ ನೀವು ಸಾಕ್ಷಾತ್ತಾಗಿ ಕಾಣ್ತಾ ಇರ್ತೀರಿ, ಅದು ಆ ಹೊತ್ತಿಗೆ ಅಟ್ಲೀಸ್ಟ್. ಸ್ವಪ್ನ ಅಂತಂದರೆ ಅದು ನಿಮ್ಮ ಸುಷುಪ್ತಿಗೆ ಹೋಗೋಕ್ಕಿಂತ ಮುಂಚೆ ಜಾಗೃತಿಗೂ ಸುಷುಪ್ತಿಗೂ ಮಧ್ಯದ ಅವಸ್ಥೆಯಲ್ಲಿ ಅದು ನಿಮ್ಮ ಸಾಧಾರಣವಾಗಿ ಇಟ್ಸ್ ಎ ಮೆಮೊರಿ, ನಮ್ಮ ಹಳೆಯ ಮೆಮೊರಿಯ ಒಂದು ಮನಸ್ಸಿನ ರೂಪಗಳೆಲ್ಲ ಬಂದು ಹೋಗೋದು ಸ್ವಪ್ನ. ಸರಿ, ಈ ಸ್ವಪ್ನದಿಂದ ಶುರುವಾಯ್ತು ಇವ್ರಿಗೆ. ಆದರೆ ಈ ಸ್ವಪ್ನ ಎಷ್ಟು ದರ್ಶನದ ರೂಪದಲ್ಲಿ ಆಯಿತು ಅಂತಂದರೆ ಹಿ ಥಾಟ್ ಇಟ್ ಈಸ್ ಆ್ಯಕ್ಚುಲ್, ಇಲ್ಲೇ ನಡೀತಾ ಇದೆ ಅಂತ. ಆಮೇಲೆ ಅವ್ರಿಗೆ ಹೇಗೆ ರಾಮಕೃಷ್ಣ ಬಗ್ಗೆ ತಂದೆಯಾಗಿ ನೋಡಿದ್ರೋ ಅವತ್ತಿನಿಂದ ಅವ್ರ ಭಾವ ಬದಲಾಗಿ ಶ್ರೀರಾಮಕೃಷ್ಣನ ಬಾಲರಾಮಕೃಷ್ಣನಾಗಿ ಅವ್ರು ಇರೋವರೆಗೂ ಸಾಧನೆಯನ್ನು ಮುಂದುವರಿಸಿದ್ರು. ಈಗ ನಾನು ಶುರು ಮಾಡಿದ ಹೆಂಗೆ ಅಪ್ಪ ಅಂತ, ಅಂದರೆ ಆ ಭಕ್ತ ರಾಮಕೃಷ್ಣ ಒಂದು ದರ್ಶನ ಕೊಟ್ಟು ಹೇಗೆ ಮಾಡ್ದ, ನನ್ನ ನಿನ್ನ ಸಂಬಂಧ ಹಾಗಲ್ಲ ಕಣೋ, ನಿನ್ನ ಭಾವ ಒಂದು ರೀತಿಯಾಗಿ ಯಶೋದೆಯ ಭಾವ, ಯಾಕೆ ನಿನ್ನಲ್ಲಿ ವಾತ್ಸಲ್ಯ ಸಹಜವಾಗಿಯೇ ಇದೆ. ಅದರಿಂದ ಈ ವಾತ್ಸಲ್ಯದ ದೃಷ್ಟಿ, ಆ ವಾತ್ಸಲ್ಯವನ್ನು ಎಲ್ಲಿ ಕಳಿಸ್ಬೇಕು, ಮಗು ರೂಪದ ಭಗವಂತನಲ್ಲಿ ಕಳಿಸ್ಬೇಕು ನೀನು, ಆಗಲೇ ನಿಮಗೆ ಸಿದ್ಧಿ ಉಂಟಾಗುತ್ತೆ. ಶ್ರೀರಾಮಕೃಷ್ಣಲ್ಲಿ ಒಬ್ಳು ಭಕ್ತೆ ಬರ್ತಾಳೆ, ಅದೆಲ್ಲ ಲೀಲಾ ಪ್ರಸಂಗ ಬರ್ತದೆ, ರಾಮಕೃಷ್ಣ ಜೀವನದಲ್ಲೂ ಬರ್ತದೆ. ಅವಳು ಸಾಧನೆಯನ್ನು ಮಾಡ್ತಾ ಇರ್ತಾಳೆ, ಆದರೆ ಏನು ಮುಂದುವರಿತಿರಲ್ಲ. ಶ್ರೀರಾಮಕೃಷ್ಣ ಹತ್ರ ಬಂದು ಕೇಳ್ತಾಳೆ, ಇದು ನೀವು ಓದಿದರೆ ಇದು ಜೀವನದಲ್ಲೇ ಬರುತ್ತೆ ಈ ಘಟನೆ ಇದು. ಆವಾಗ ಕೇಳ್ತಾಳೆ ಶ್ರೀರಾಮಕೃಷ್ಣ ಠಾಕೂರ್, ನಾನು ಏನು ಮಾಡೋದು ಸಾಧನೆ ಮುಂದುವರಿತಿಲ್ಲ. ಶ್ರೀರಾಮಕೃಷ್ಣಗೆ ಅರ್ಥ ಆಗುತ್ತೆ. ಅದಕ್ಕೆ ಅವ್ರು ಕೇಳ್ತಾರೆ, ನಿನಗೆ ಯಾರು ಕಂಡ್ರೆ ತುಂಬ ಪ್ರೀತಿ, ಜಗತ್ತಿನಲ್ಲಿ ಯಾರು ಕಂಡ್ರೆ ನಿನಗೆ ತುಂಬ ಪ್ರೀತಿ ಅಂತ ಕೇಳ್ತಾರೆ. ಅವಳ ಅಣ್ಣನ ಮಗ ಇರ್ತಾನೆ, ಅವಳು ಕಂಡ್ರೆ ಅವ್ರಿಗೆ ಭಾಳ ಒಂಥರ ಈಗಿನ ಕಾಲದಲ್ಲ ಹೇಳಿದ್ರೆ ಒಂದು ಅಟ್ಯಾಚ್ಮೆಂಟ್, ಆ ರೀತಿ ಒಂದು ಮಗು, ಅದು ಸಣ್ಣ ಮಗು, ಒಂದು 5-6 ವರ್ಷದ ಏನೋ ಒಂದು ಮಗು. ಆ ಮಗನ ಮೇಲೆ ಇವಳಿಗೆ ಭಾಳ ಪ್ರೀತಿ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಒಂದು ಕೆಲಸ ಮಾಡು, ನಿಂಗೆ ಅವನ ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಅಲ್ಲ, ಅವನನ್ನು ನೀನು ನೋಡಿದಾಗೆಲ್ಲ ಬಾಲಕೃಷ್ಣ ಅಂತ ಭಾವಿಸಿ ನೀನು ಅವನನ್ನೇ ಸೇವಿಸು. ನಿಂಗೆ ಅಟ್ಯಾಚ್ಮೆಂಟ್ ಇದೆ ಹೆಂಗೂ ನ್ಯಾಚುರಲಾಗಿ ಮೈಂಡಲ್ಲಿ ಫ್ಲೋ ಆಗುತ್ತೆ. ಸೊ ನೀನು ಇನ್ಮೇಲೆ ಅವನ್ನ ಬರೀ ಮಗು ಅಂತ ನೋಡಬೇಡ, ಬಾಲಕೃಷ್ಣನಾಗಿ ಭಾವಿಸು. ಕೆಲವೇ ತಿಂಗಳಲ್ಲಿ ಅವ್ರಿಗೆ ಭಾವ ಸಮಾಧಿ ಹೋಗೋ ಅವಸ್ಥೆಗೆ ಬರ್ತಾಳು.
ಇದು ರಾಮಕೃಷ್ಣ ಜೀವನದಲ್ಲೇ ಬರ್ತದೆ ಇದು. ಅದಕ್ಕೇನಾಯಿತು, ಅದೇ ವ್ಯಕ್ತಿ, ಅದೇ ಸಂಸಾರ, ಅದೇ ಜೀವನ. ಒಳಗಡೆ ಭಾವ ಬದಲಾದ ತಕ್ಷಣ ನೋಡಿ ಸಾಧನೆ ಹೇಗೆ ತಿರುಕೊಂತು, ಯಾವ ತಿರುವು ಕೊಡ್ತದೋ. ಅದೇ ಮಗುನನ್ನು ಅಷ್ಟು ವರ್ಷ ಅವಳು ನೋಡಿದ್ದು, ಪ್ರೀತಿಸಿದ್ದು. ಅದು ರಾಮಕೃಷ್ಣ ಒಂದು ತಿರುವು ಕೊಟ್ಟಾದ್ಮೇಲೆ ಭಾವದ ಸಂಬಂಧ ದೃಷ್ಟಿಯಿಂದ ಆಧ್ಯಾತ್ಮಿಕ ಉನ್ನತಿ ತಾನಾಗೇ ಆಯಿತು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಸಂಬಂಧ, ಭಗವಂತನೊಂದಿಗೆ ಸಂಬಂಧ, ರಿಲೇಷನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅವನೇನಾಗಿರ್ಬೋದು, ಭಗವಂತ ಪಿತಾಮಹಸ್ಯ ಜಗತ್ತೋ ಮಾತಾ ಧಾತ ಪಿತಾಮಹ, ಅದು ಶ್ರೀರಾಮಕೃಷ್ಣರು ಗುರುಭಾವದಲ್ಲಿ ಈ ಎಲ್ಲ ಅವಸ್ಥೆಯಲ್ಲಿ ಆ ಥರ ವರ್ಣನೆಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಸ್ವಾಮಿ ಶಾರದಾಂಜು ಕೂಡ ಈ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನು ಬರೀತಾರಲ್ಲ, ಅಲ್ಲಿ ಇನ್ನೊಂದು ಉಲ್ಲೇಖ ಬರ್ತದೆ. ಅವ್ರ ಜೀವನದ ಘಟನೆಯನ್ನೇ ಉಲ್ಲೇಖ ಮಾಡ್ತಾರೆ. ಯಾವ್ದು ಉಲ್ಲೇಖ ಮಾಡ್ತಾರೆ ಅವ್ರು, ಯಾವ ಘಟನೆಯನ್ನು ಉಲ್ಲೇಖ ಮಾಡ್ತಾರೆ? ಆಗ ಅವರ ಹಳೆಯ ಸನ್ಯಾಸ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಸ್ವಾಮಿ ಶಾರದಾಂಧರ ಹಳೆಯ ವಿದ್ಯಾರ್ಥಿಯ ಹೆಸರು ಶರತ್ ಅಂತ. ಈ ಶರತ್ ದಕ್ಷಿಣೇಶ್ವರಕ್ಕೆ ಬಂದಿರ್ತಾನೆ. ಆವತ್ತಿನ ದಿವಸ, ಶರತ್ ಬಂದಿದ್ದ ದಿವಸ, ಶ್ರೀರಾಮಕೃಷ್ಣರು ಗಣಪತಿ ಬಗ್ಗೆ ತುಂಬ ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತ ಗಣಪತಿ ಇದೆಯಲ್ಲ, ಇಲ್ಲೆಲ್ಲ ತುಂಬ ಗಣಪತಿನ ಆರಾಧನೆ ಇದೆ. ಮೊದಲೇ ಪೂಜೆ ಎಲ್ಲ ಗಣಪತಿಗೆ ಸಲ್ಲಿಸಿ ಆಮೇಲೆ ಮಿಕ್ಕಿದ ಪೂಜೆಯನ್ನು ಮಾಡ್ತಾರೆ. ಬೆಂಗಾಳದಲ್ಲಿ ಅಷ್ಟು ಇಲ್ಲಿ ರೀತಿಯಾಗಿ ಚೌತಿನಲ್ಲಿ ಗಣಪತಿ ಚೌತಿ ಚತುರ್ಥಿಲಿ ಪೂಜೆ ಎಲ್ಲ ಆಗುತ್ತಲ್ಲ, ಅಲ್ಲಿಲ್ಲ, ಬೆಂಗಾಲ್ನಲ್ಲಿ ಇಲ್ಲ ಅದು. ಈಗ ಗಣಪತಿಯನ್ನು ಶ್ರೀರಾಮಕೃಷ್ಣರು ಅವನ ಪವಿತ್ರತೆ ಬಗ್ಗೆ, ಮಾತೃ ಪ್ರೇಮದ ಬಗ್ಗೆ, ಹೌದು ತಾನೆ, ಸುಬ್ರಹ್ಮಣ್ಯ ಜಗತ್ತೆಲ್ಲ ಸುತ್ತು ಬರ್ತಾನೆ, ಅವನು ಬರೀ ತಾಯಿ ಇವಳನ್ನ ಪಾರ್ವತಿನ ಸುತ್ತು ಬರ್ತಾನೆ 3 ಸಲ, ಜಗತ್ತನ್ನು ಸುದ್ದೆ ಅಂತ ಹೇಳ್ತಾನಲ್ಲ. ಅದಕ್ಕೆ ಅವನ ತಾಯಿ ಬಗ್ಗೆ ಭಾಳ ತೀವ್ರವಾದ ಭಕ್ತಿ, ಪ್ರೇಮ, ಶ್ರದ್ಧೆ ತಾಯಿ ಬಗ್ಗೆ. ತಾಯಿ ಪ್ರೇಮದ ಬಗ್ಗೆ, ತಾಯಿ ಮೇಲೆ ಶ್ರದ್ಧೆ ಬಗ್ಗೆ, ಪಾವಿತ್ರತೆ ಬಗ್ಗೆ, ಗಣಪತಿಯ ಪಾವಿತ್ರದ ಬಗ್ಗೆ ಅವನು ಶ್ರೀರಾಮಕೃಷ್ಣರು ಅವನು ಗಣಪತಿಯ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಶರತ್ ಕೇಳಿಸ್ಕೊಳ್ತಾ ಇದ್ದಾನೆ. ಶರತ್ ಕೇಳಿಸ್ಕೊಂಡಾಗ ತುಂಬ ಇನ್ಸ್ಪೈರ್ ಆಗಿಬಿಡುತ್ತೆ, ಅವನಿಗೆ ಮೋಟಿವೇಟ್ ಆಗಿಬಿಡ್ತಪ್ಪ, ಗಣಪತಿ ಎಂಥ ಅದ್ಭುತವಾದ ಆದರ್ಶ. ಸಾಧಾರಣವಾಗಿ ಏನಾಗುತ್ತೆ ಗೊತ್ತಾ, ಉಪನ್ಯಾಸ ಕೇಳ್ತಾ ಇದ್ರೆ ಅದು ಒಂದು, ಈಗ ಈ ಹುಡುಗರು ಏನು ಮಾಡ್ತಾರೆ, ಎಕ್ಸಾಮಿನೇಷನ್ ಹಿಂದಿನ ದಿವಸ ಓದೋ ಮನಸ್ಸು ಸ್ವಲ್ಪ ಕೆಲವರಿಗೆ ಡೌನ್ ಆಗಿಬಿಡುತ್ತೆ. ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರಂತೆ ಅಂತಂದರೆ, ಹೋಗಿ ಮೋಟಿವೇಶನ್ ಸ್ಪೀಚ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾರೆ. ಯಾವುದೋ ಒಂದು 10 ನಿಮಿಷ 5 ನಿಮಿಷ ಒಂದು ಮೋಟಿವೇಶನ್ ಸ್ಪೀಚ್ ಕೇಳಿದೆ. ಮೋಟಿವೇಶನ್ ಸ್ಪೀಚ್ ಕೇಳಿದ್ಮೇಲೆ ಮತ್ತೆ ಆಮೇಲೆ ನಾಳೆ ಮೋಟಿವೇಶನ್ ಇಲ್ಲ, ಇವತ್ತಿಗೆ ಒಂದು ಮೋಟಿವೇಶನ್ ಎಲ್ಲ ಮುಗಿದೋಯ್ತು. ಮೋಟಿವೇಶನ್ ಒಂದು, ಅದಕ್ಕೆ ಸಾಧಾರಣವಾಗಿ ಏನಾಗುತ್ತೆ ಅಂತಂದರೆ, ಒಂದು ಉಪನ್ಯಾಸ ಕೇಳಿದಾಗ ಒಂದು ಮೋಟಿವೇಶನ್ ಇರ್ತದೆ, ಒಂದು ರಿಲೇಟಿವ್ ಟೈಮ್ಗೆ ಒಂದು ಮೋಟಿವೇಶನ್. ಆಮೇಲೆ ನಮ್ಮ ಕರ್ಮವನ್ನು ನಾವು ತಿದ್ಕೋಬೇಕು ಅಂತಂದರೆ ಅದು ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದರೆ ಮಾತ್ರ ವ್ಯತ್ಯಾಸ ಆಗ್ತದೆ. ಇಲ್ಲ ಅಂತಂದರೆ ಇಟ್ ಬಿಕಮ್ಸ್ ಮೋಟಿವೇಶನ್ ಫಾರ್ ಎ ರಿಲೇಟಿವ್ ಟೈಮ್. ಅದಕ್ಕೆ ನಮ್ಮನ್ನು ನಾವು ಯಾವಾಗಲೂ ಪರಿಶೀಲನೆ ಮಾಡ್ಕೊಳ್ತಾ ಇರಬೇಕು. ಇಲ್ಲಿ ಶರತ್ ಏನು ಮಾಡ್ದ, ಶ್ರೀರಾಮಕೃಷ್ಣ ಗಣಪತಿ ಬಗ್ಗೆ ಹೇಳ್ತಾ ಇದ್ರು, ಮೋಟಿವೇಟ್ ಆಯಿತು, ಇನ್ಸ್ಪೈರ್ ಆಯಿತು. ಶರತ್ ಏನು ಅಂದ್ಕೊಂಡ, ಓಹ್ ಗಣಪತಿಯೇ ನನ್ನ ಆದರ್ಶ ಅಂದ್ಕೊಂಡು, ಗಣಪತಿ ಥರ ನಾನು ಜೀವನ ನಡೆಸಬೇಕು, ಗಣಪತಿಯೇ ನನ್ನ ಆದರ್ಶವಾಗಿ ಇಟ್ಕೋಬೇಕು, ಗಣಪತಿಯೇ ನನ್ನ ದೈವ ಅಂತ ಅವನು ತನ್ನ ಮನಸ್ಸಿನಲ್ಲಿ ಎತ್ತಿಟ್ಕೊಂಡ. ಯಾವಾಗ ಹಿಂಗಾಯ್ತೋ, ಸರಿ ಇನ್ನೇನು ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗಬೇಕು ಮನೆಗೆ. ದಕ್ಷಿಣೇಶ್ವರಕ್ಕೆ ಬಂದರೆ ದಕ್ಷಿಣೇಶ್ವರದಿಂದ ಹಿಂದಕ್ಕೆ ಹೋಗಬೇಕು. ಆವಾಗ ಅವನು ಶ್ರೀರಾಮಕೃಷ್ಣ ಹತ್ರ ಬಂದು ಹೇಳ್ತಾನೆ, ಮಹಾಶಯರೇ, ಇವತ್ತು ನೀವು ಏನು ಅದ್ಭುತವಾಗಿ ಗಣಪತಿ ಬಗ್ಗೆ ಎಲ್ಲ ಹೇಳಿದೆ, ನನಗೆ ತುಂಬ ಉತ್ಸಾಹ ತುಂಬ ಸ್ಫೂರ್ತಿ ಬಂತು. ಆದ್ದರಿಂದ ನಾನು ಗಣಪತಿಯನ್ನೇ ನನ್ನ ಆದರ್ಶವಾಗಿ ಮಾಡಿಕೊಂಡಿದ್ದೇನೆ, ಗಣಪತಿಯೇ ನನ್ನ ಆದರ್ಶ ಅಂತ ಹೇಳ್ತಾನೆ. ಅದಕ್ಕೆ ಇವರು ಶ್ರೀರಾಮಕೃಷ್ಣ ಹೇಳ್ತಾರೆ, ಇಲ್ಲ 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 ಇಲ್ಲ, ನಿನ್ನ ಆದರ್ಶ ಗಣಪತಿ ಅಲ್ಲ, ನಿನ್ನಲ್ಲಿ ಶಿವನ ಅಂಶ ಇದೆ. ಆದ್ದರಿಂದ ನಿನ್ನಲ್ಲಿ ಶಿವನ ಅಂಶ ಇರೋದ್ರಿಂದ ಇದನ್ನು ಶ್ರೀರಾಮಕೃಷ್ಣ ತಮ್ಮ ದೇಹವನ್ನು ತೋರಿಸಿ ಹೇಳ್ತಾರೆ, ಇದನ್ನು ಶಕ್ತಿ ಅಂತ ಭಾವಿಸು, ನಿನ್ನನ್ನು ಶಿವ ಅಂತ ಭಾವಿಸು. ಇದು ಶಿವಶಕ್ತಿ ದೃಷ್ಟಿನಲ್ಲಿ ಸಾಧನೆ ಅದೆಲ್ಲ ಬೇರೆ. ಅಂದರೆ ಇಟ್ ಇಸ್ ಎ ವೆರಿ ಡೀಪ್ ಸೈನ್ಸ್. ಅಂದರೆ ಏನು, ಪ್ರಕೃತಿ ಪುರುಷರ ಸಂಯೋಗ ಅಂದರೆ ಏನು, ಈ ಶಿವ ಮತ್ತು ಶಕ್ತಿಯ ಸಂಯೋಗವೇ ಕಾಳಿ ಮತ್ತು ಶಿವ ಶವದಂತೆ ಕೆಳಗಡೆ ಬಿದ್ದಿರ್ತಾನೆ.
ಕಾಳಿ ಅವನ ಮೇಲೆ ನಿಂತ್ಕೊಂಡು ರುಂಡ ಮುಂಡ ಧರಿಸಿ ಖಡ್ಗವನ್ನು ಧರಿಸಿದ್ಯಲ್ಲ, ಅದು ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ. ಅದರ ಒಂದು ಪುರುಷ ಅಂತಂದರೆ ಅವನು ಎಲ್ಲದಕ್ಕೂ ಸಾಕ್ಷಿ ಅಂತ ಅರ್ಥ. ಶಕ್ತಿ ಅಂತಂದರೆ ಚೈತನ್ಯ. ಈ ಜಗತ್ತು ವ್ಯವಹಾರ ಇರಬೇಕು ಅಂತಂದರೆ ಶಕ್ತಿ ಬೇಕು. ವ್ಯವಹಾರಕ್ಕೆ ಚೈತನ್ಯ, ಅದು ಪುರುಷ. ಇವರ ಸಂಯೋಗ ಈ ಚಿತ್ ಮತ್ತು ಶಕ್ತಿ ಅಂತ ಕರೀತಾರೆ. ಈ ಜಗತ್ತಲ್ಲಿ ಏನು ಈಗ ನಾನು ಕರ್ಮ ಮಾಡ್ತೇನೆ, ನನ್ನ ಮನಸ್ಸು, ನನ್ನ ಇಂದ್ರಿಯಗಳು, ನನ್ನ ಬುದ್ಧಿ ಎಲ್ಲ ಯಾವ ರೀತಿ ಕೆಲಸ ಮಾಡ್ತದೆ? ಮನಸ್ಸು, ಈ ಬುದ್ಧಿ, ಈ ಇಂದ್ರಿಯ ಎಲ್ಲ ಜಡ. ಸತ್ತೋದ ಮನಸ್ಸು ನೋಡೋ ಗೊತ್ತಲ್ವ, ಎಲ್ಲ ಜಡ, ಅಲ್ಲಿ ಏನು ಕೆಲಸವೇ ಇಲ್ಲ. ಯಾಕೆ? ಚೈತನ್ಯ ಹೊರಗೆ ಹೋಯ್ತು, ಅದು ಪುರುಷ, ಇದು ಶಕ್ತಿ. ಸಂಯೋಗದಿಂದ ಸೃಷ್ಟಿ. ಆದ್ದರಿಂದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನೀನು ನಿನ್ನನ್ನು, ಇದು ಇಟ್ಸ್ ಎ ವೆರಿ ಡೀಪ್ ಸೈನ್ಸ್, ನಿಧಾನಕ್ಕೆ ಆಲೋಚನೆ ಮಾಡಿ. ಈಗ ಅಫ್ಕೋರ್ಸ್ ಇದು ಎಲ್ಲವೂ ಕೂಡ ಒಂದಂತೂ ಹೇಳ್ತೀನಿ, ನೀವು ಸಾಧನೆ ಮಾಡ್ತಾ ಇದ್ದಾಗ ಎಷ್ಟೋ ಅರಿವು ತಾನೇ ಭಗವಂತನೇ ಕೊಡ್ತಾನೆ ಒಳಗಡೆ. ಅಂದರೆ ಇಲ್ಲಿ ಏನಾಗ್ತದೆ, ಇಲ್ಲಿ ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅವನೇನು ಗಣಪತಿಯ ಆದರ್ಶವನ್ನು ಇಟ್ಕೊಂಡು ಹೋಗಿದ್ದ. ಇಲ್ಲಿ ಏನು ಹೇಳ್ತಾರೆ ರಾಮಕೃಷ್ಣರು, ನೋಡಪ್ಪ, ನೀನು ಶಿವನ ಭಾವ, ನನ್ನ ಶಕ್ತಿಯ, ನೀನು ಶಿವ ಅನ್ನು ನನ್ನ ಶಕ್ತಿಯಾಗಿ ಭಾವಿಸ್ಬೇಕು, ಅದನ್ನು ಆದರ್ಶವಾಗಿ ಇಟ್ಕೊಂಡು ನೀನು ಮುನ್ನರಿಬೇಕು. ಆದ್ದರಿಂದಲೇ ಇಲ್ಲಿ ಪಿತಾಮಹಸ್ಯ ಮಾತಾ ಜಗತ ಪಿತಾಮಹ ಪವಿತ್ರ ಓಂಕಾರ ಋಕ್ ಯಜುಸಾಮ ಏವಚ ಅಂತ ಗೀತೆಯ ಭಾವವನ್ನು ಇಲ್ಲಿ ಗುರುಭಾವದಲ್ಲಿ ಶ್ರೀರಾಮಕೃಷ್ಣರಿಗೆ ಅನ್ವಯ ಮಾಡ್ಕೋಬೋದು. ಹಾಗೆ ನೀವು ಇನ್ನೊಂದು ಉದಾಹರಣೆ, ಠಾಕೂರ್ ಸ್ವಾಮೀಜಿ ಉದಾಹರಣೆ ಬಿಟ್ಟು ಮೀರಾಬಾಯಿ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಮೀರಾಬಾಯಿ ತನ್ನ ಬಾಲ್ಯದಲ್ಲಿ ಇನ್ನೂ ಯೌವನಕ್ಕೆ ಬಂದಿರಲಿಲ್ಲ ಅಂತ, ಸಣ್ಣ ಹುಡುಗಿಯಾಗ ತಾಯಿ ಕೃಷ್ಣನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ. ಕೃಷ್ಣನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಕೃಷ್ಣನನ್ನು ತೋರಿಸಿ ಆ ಸಣ್ಣ ಹುಡುಗಿಗೆ ಅವಳ ತಾಯಿ ಹೇಳ್ತಾಳೆ, ನೋಡು, ಇವನನ್ನೇ ನಿನ್ನ ಪತಿಯಾಗಿ ಭಾವಿಸು. ಇಲ್ಲೆಲ್ಲ ಅಕ್ಕಮಹಾದೇವಿ ಮಧುರ ಭಾವಕ್ಕೆ ಈ ಕಡೆ ಎಲ್ಲ ಇದ್ದಾರಲ್ಲ, ಈ ಕಡೆ ಆಕೆ ಆದರ್ಶ ಯಾರು? ಅಕ್ಕಮಹಾದೇವಿ. ವಿರಹ ವೇದನೆ ಗೋಪಿಯರ್ದು, ಅಕ್ಕಮಹಾದೇವಿದು. ಅದು ಈ ವಿರಹ ಹೆಂಗೆ ಬರ್ತದೆ ಅದನ್ನು ನೀವು ವಚನ ಓದಿದರೆ ನಿಮ್ಗೆ ಅರ್ಥ ಆಗ್ತದೆ. ಅದರಿಂದ ಅವನಿಗೆ ಯಾರು ಮೀರಾಬಾಯಿಗೆ ಹೇಳ್ತಾಳೆ, ನೋಡು, ಕೃಷ್ಣ ಅವನೇ ನಿನ್ನ ಪತಿ, ನೀನು ಅವನ ಸಖಿ ಅಥವಾ ನೀನು ಅವನ ಪತ್ನಿ. ಪತ್ನಿ ಅಂತಂದರೆ ಇನ್ ದ ಸೆನ್ಸ್ ಆಫ್ ಸಖಿ, ಮಧುರ್ಭಾವದ ಸಖಿ. ಅವಳು ಅವತ್ತಿನಿಂದ ಅದು ಅವಳಿಗೆ ಕೇಳುತ್ತಿದ್ದಂಗೆ ಒಳಗಡೆ ಭಾವಕ್ಕೆ ಕನ್ವರ್ಟ್ ಆಗೋಯ್ತು. ಆಲೋಚನೆ ವಾಸ್ ಕನ್ವರ್ಟೆಡ್ ಇಂಟು ಭಾವ. ನಾವು ಆಲೋಚಿಸೋದು ಮನಸ್ಸಿನ ಚಿಂತನೆ, ಆ ಚಿಂತನೆ ಭಾವವಾದಾಗಲೇ ಪ್ರೇಮ ಅಥವಾ ಭಕ್ತಿ ಉಂಟಾಗೋದು. ಅದರಿಂದ ಭಾವವಾಗಿ ಹೋಯ್ತು ಅವಳದು, ಯಾವುದೋ ಕೃಷ್ಣನೊಂದಿಗೆ ಸಂಬಂಧ ಭಾವವಾಯಿತು, ಅವನೊಬ್ಬನೇ ಪತ್ನಿ ಅಂತ. ಅವಳು ಎಷ್ಟು ಮಟ್ಟಿಗೆ ಅದರಲ್ಲಿ ನಿಂತ್ಕೊಂಡು ಆ ಭಾವದಲ್ಲಿ ಅಂತಂದರೆ, ಬೃಂದಾವನಕ್ಕೆ ಬಂದಿರ್ತಾಳೆ. ಬೃಂದಾವನದಲ್ಲಿ ಗೋಸ್ವಾಮಿಗಳಿರ್ತಾರೆ, ಭಾಳ ದೊಡ್ಡ ಸಾಧಕರು ಗೋಸ್ವಾಮಿಗಳು. ಆಗ ಮೀರಾಬಾಯಿ ಗೋಸ್ವಾಮಿಗಳಿಗೆ ಒಂದು ಚೀಟಿಯನ್ನು ಬರೆದು ಕಳಿಸ್ತಾರೆ, ಮಹಾಶಯರೇ, ನೀವು ಭಾಳ ದೊಡ್ಡ ಸಾಧಕರು ಅಂತ ಕೇಳಿದ್ದೇನೆ, ನಿಮ್ಮ ದರ್ಶನ ಭಾಗ್ಯ ಬೇಕು, ದಯವಿಟ್ಟು ನನಗೆ ನಿಮ್ಮ ದರ್ಶನ ಬೇಕು, ಭಾಗ್ಯ ಕರುಣಿಸಿ ಅಂತ ಮೀರಾಬಾಯಿ ಒಂದು ಸಣ್ಣ ಚೀಟಿ ಬರೆದು ಕಳಿಸ್ಕೊಡ್ತಾರೆ. ಸರಿ, ಯಾಕಂದ್ರೆ ಆಗಿನ ಕಾಲ ಅಷ್ಟು ಸಲೀಸಾಗಿ ಮಹಿಳೆಯರು ಪುರುಷರ ಸಾಧಕರನ್ನು ನೋಡಲಿಕ್ಕೆ ಅನುಮತಿ ಇರಲಿಲ್ಲ. ಈಗ ಬೇರೆ, ಆಗ ಬೇರೆ, ಮೀರಾಬಾಯಿ ಇದ್ದಾಗ. ಆಮೇಲೆ ಅವನು ಹೋಗಿ ಹೇಳ್ದ, ಆವಾಗ ಅವರು ಗೋಸ್ವಾಮಿಗಳು ಬರೆದು ಕಳಿಸ್ತಾರೆ, ನಾನು ಯಾವತ್ತೂ ಸ್ತ್ರೀಯರನ್ನು ನೋಡೋದೇ ಇಲ್ಲ, ಆದ್ದರಿಂದ ನಿನಗೆ ನನ್ನನ್ನು ನೋಡುವ ಅನುಮತಿಯೇ ಇಲ್ಲ ಅಂತ ಪತ್ರ ಬರೆದು ಕಳಿಸ್ತಾರೆ. ಸರಿ, ಆ ಚೀಟಿ ನೋಡಿ ಇವಳು ಕೆಳಗಡೆ ಬರಿತಾಳೆ, ಮಹಾಶಯರು ದಯವಿಟ್ಟು ಒಂದು ನೆನ್ಪಿಡಿ, ಈ ಬೃಂದಾವನದಲ್ಲಿ ಕೃಷ್ಣ ಬಿಟ್ಟು ಇನ್ನೊಬ್ಬ ಪುರುಷನಿಲ್ಲ. ಈ ಕೃಷ್ಣ ಬಿಟ್ಟು ಇನ್ನೆಲ್ಲರೂ ಪ್ರಕೃತಿನೇ, ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು, ನಾವೆಲ್ಲ ಪ್ರಕೃತಿ ಎಂದ ಶಕ್ತಿ. ಕೃಷ್ಣನೊಬ್ಬನೇ ಪುರುಷ, ಚೈತನ್ಯ ಅವನ್ತಾನೆ. ಈಸ್ ದ ಇನ್ಫಿನಿಟ್, ಈ ವಿಟ್ನೆಸ್ ಟು ಆಲ್ ದಟ್ ಹ್ಯಾಪನ್ಸ್, ಇನ್ಫಿನಿಟ್ ಕಾನ್ಷಿಯಸ್ನೆಸ್, ಎವರ್ ಬ್ಲಿಸ್ಫುಲ್, ಎಟರ್ನಲ್. ಅದರಿಂದ ಅವಳು ಬರಿತಾಳೆ, ಕೃಷ್ಣನೊಬ್ಬನೇ ಪುರುಷ, ಆದ್ದರಿಂದ ನಾ ಸ್ತ್ರೀ, ನೀವು ಪುರುಷ, ಏನ್ರಿ ನೀವು ಸಾಧನೆ ಮಾಡಿದ್ದೀರಾ ಅಂತ ಲೋಕದಲ್ಲಿ ಬರುತ್ತಾರೆ. ಕೃಷ್ಣನೊಬ್ಬನೇ ಪುರುಷ, ಇನ್ನೆಲ್ಲರೂ ಪ್ರಕೃತಿ ಬೃಂದಾವನದಲ್ಲಿ. ಆದ್ದರಿಂದ ಆ ದೃಷ್ಟಿನಲ್ಲಿ ಆ್ಯಕ್ಚುಲಿ ನೀವು ಬೃಂದಾವನಕ್ಕೆ ಹೋದರೆ ನಿಮಗೆ ಕೃಷ್ಣನ ದರ್ಶನ ಆಗಬೇಕು ಅಂತಂದರೆ ರಾಧೆಯನ್ನು ಕಾಣಬೇಕು. ಆ್ಯಕ್ಚುಲಾಗಿ ನೀವು ಫಸ್ಟ್ ಹೋಗಿ, ಈಗ ಕಾಶಿನಲ್ಲಿ ಹೋದ್ರೆ ಏನು ಮಾಡಬೇಕು, ಸೀದಾ ಶಿವನ ದರ್ಶನಕ್ಕೆ ಹೋಗೋದಲ್ಲ, ಅಲ್ಲಿ ಭೈರವನ ದೇವಸ್ಥಾನಕ್ಕೆ ಹೋಗಬೇಕು. ವಾರ ಇರ್ತೀನಿ, 3 ದಿವಸ ಇರ್ತೀನಿ, 4 ದಿವಸ ಇರ್ತೀನಿ, ಮೊದಲು ಭೈರವನ್ಗೆ ಹೋಗಿ ಹೇಳಬೇಕು, ಅವನು ಕಾಶಿ ಕ್ಷೇತ್ರದ ಕಮಾಂಡರ್ ಇನ್ ಚೀಫ್ ಅಂತ. ಇದೆಲ್ಲ
ಒಂದು ಎಕ್ಸ್ಟರ್ನಲ್ಲು, ದೇರ್ ಆರ್ ಸಮಥಿಂಗ್ ವಿಚ್ ಈಸ್ ಸಾಂಕೇತಿಕ ಅರ್ಥ, ಇನ್ನೊಂದು ಆಂತರಿಕ ಅರ್ಥ. ಅದಕ್ಕೆ ಏನು, ನೀನು ಹೋಗಿ ಅವನಿಗೆ ಹೇಳಬೇಕು, ಓ ಭೈರವನೇ, ನಿನ್ನ ಶಿವನ ಕ್ಷೇತ್ರಕ್ಕೆ ಬಂದಿದ್ದೇನಪ್ಪ, ದಯವಿಟ್ಟು ಈ ಕ್ಷೇತ್ರವಾಸಿ ಪಾಲಕ ನೀನು, ನನಗೆ ನೀನು 3 ದಿವಸ 1 ವಾರ ಪರ್ಮಿಷನ್ ಕೊಡು, ಶಿವನನ್ನು ದರ್ಶನ ಮಾಡೋ ಅವಕಾಶ ಕೊಡು ಅಂತ ಕೇಳಿಕೊಂಡು ಆಮೇಲೆ ಶಿವನ ಹತ್ರ ಹೋಗಬೇಕು. ಹಾಗೆಯೇ ನೀವು ಅಯೋಧ್ಯೆಗೆ ಹೋದರೆ ಹನುಮಂತನ ಪರ್ಮಿಷನ್ ತೊಗೊಂಡು ಆಮೇಲೆ ರಾಮನ ಹತ್ರ ಹೋಗಬೇಕು. ಬೃಂದಾವನಕ್ಕೆ ಬಂದರೆ ರಾಧೆಯ ಪರ್ಮಿಷನ್ ಅಂದರೆ ಕೃಷ್ಣ ಸಿಕ್ಕಲ್ಲ. ಅಲ್ಲಿ ನೀವು ಹೋಗಿದ್ದೀರ ಕೃಷ್ಣಕ್ಕೆ, ಅಲ್ಲಿ ಯಾರು ಕೂಡ ಹಾರ್ನ್ ಮಾಡ್ಬೇಕಾದ್ರೆ ಹಾರ್ನ್ ನೋಡಿಲ್ಲ, ಯಾರು ದೂರ ಹೋಗಿದ್ದೆ ರಾಧೆ ರಾಧೆ, ಯಾರು ಒಬ್ರನ್ನೊಬ್ರು ರಾಧೆ ರಾಧೆ ಅಂತಾರಲ್ಲಿ. ರಾಧೆ ಅಂತಂದರೆ ಸ್ವರೂಪ, ರೂಪ, ಸ್ತ್ರೀ ರೂಪ ಅಲ್ಲ ಅದು, ಅದು ಕೃಷ್ಣನ ಶಕ್ತಿಯ ರೂಪ. ಶಕ್ತಿಯನ್ನು ನೀನು ಪ್ರೀತಿಗೊಳಿಸಿದ್ರೆ ಪುರುಷ ಸಿಗ್ತಾನೆ. ಆದ್ದರಿಂದ ಇವಳು ಹೇಳ್ತಾ ಇದ್ದಾಳೆ, ಯಾರು ಮೀರಾಬಾಯಿ ಹೇಳ್ತಾ ಇದ್ದಾಳೆ, ನೋಡಪ್ಪ, ಈ ಬೃಂದಾವನದಲ್ಲಿ ಕೃಷ್ಣನೊಬ್ಬನೇ ಪುರುಷ, ಇನ್ನೆಲ್ಲರೂ ಪ್ರಕೃತಿ. ಆದ್ದರಿಂದ ಎಲ್ಲಿದೆಯಪ್ಪ ನೀನು? ಆಮೇಲೆ ಅವನು ಬುದ್ಧಿ ಅರಿವಾಗಿ ಅವನು ಹೇಳ್ತಾನೆ, ಓ ಹಾಗಾದರೆ ನೀನು ದರ್ಶನ ಆಗಲಿ ಅಂಥೇಳಿ ಆಮೇಲೆ ಅವನು ಇಂಟರ್ವ್ಯೂ ಕೊಡ್ತಾನೆ. ಯಾರು? ಗೋಸ್ವಾಮಿ ಮಹಾರಾಜರು ನಮ್ಮ ಮೀರಾಬಾಯಿ. ಅದರಿಂದಲೇ ಇಲ್ಲಿ ಯಾವುದೊಂದು ನಮ್ಮ ವಿಚಾರ ಹೇಳ್ತಾ ಇದ್ದೀನಿ, ಈ ಗುರು ಭಾವ ಅಂತಂದರೆ, ಅಥವಾ ಗುರು ಶಕ್ತಿ ಅಥವಾ ಗುರು ಅಂದರೆ ಅದು ಪುರುಷನೂ ಅಲ್ಲ, ಅದು ಸ್ತ್ರೀಯರೂ ಅಲ್ಲ. ಜಗನ್ಮಾತೆ ಯಾವ ರೂಪದಲ್ಲಿ ಬಂದು ನನ್ನ ಅಂಧಕಾರವನ್ನು ತೆಗೆದು ಜ್ಞಾನವನ್ನು ಕೊಡ್ತೋ ಆ ರೂಪ ಗುರುಭಾವ, ಗುರುಶಕ್ತಿ ಅಥವಾ ಗುರು. ಅದು ಶ್ರೀರಾಮಕೃಷ್ಣ. ಅದಕ್ಕೆ ಶ್ರೀರಾಮಕೃಷ್ಣನ ಕಂಡಾಗ ಇವನೊಂದು ಫೋಟೋನಲ್ಲಿ ಒಂದು ಗಡ್ಡ ಬಿಟ್ಟು ಒಬ್ಬ ಪುರುಷ, ಯಾರು ಹೇಳಿದ್ದು? ನೋ 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 ಇಟ್ಸ್ ಎ ರಾಂಗ್ ಐಡೆಂಟಿಫಿಕೇಶನ್. ಅದಕ್ಕೆ ಇದೆಲ್ಲ ಎಷ್ಟು ಸೂಕ್ಷ್ಮ ವಿಚಾರಗಳು, ಆಧ್ಯಾತ್ಮಿಕ ವಿಚಾರ ಅಂತಂದರೆ, ಯಾವಾಗ ಬಹಳ ಪ್ರಾಮಾಣಿಕವಾಗಿ ಮತ್ತು ಗಂಭೀರವಾಗಿ, ಸಿನ್ಸಿಯರ್ಲಿ ಆ್ಯಂಡ್ ಸೀರಿಯಸ್ಲಿ, ಪ್ರಾಮಾಣಿಕವಾಗಿ ಗಂಭೀರವಾಗಿ ಸಾಧನೆ ಮಾಡಿದಾಗ ನಮಗೆ ನೂರಾರು ಈ ಥರ ಸೂಕ್ಷ್ಮ ಪ್ರಶ್ನೆಗಳು ಬರ್ತದೆ. ಯಾವ ರೀತಿ, ಹೇಗೆ, ಯಾವ ಮಂತ್ರ, ಯಾವ ದಿಕ್ಕು, ಯಾವ ಆಲೋಚನೆ, ಯಾವುದು ಇಷ್ಟ. ಈಗ ಹೆಂಗೆ ಈಗ ನನ್ನ ಇಷ್ಟ ಹೇಗೆ ನಿರ್ಧಾರ ಮಾಡ್ತೀರಿ? ನಂಗೆ ಗಣಪತಿ ಇಷ್ಟನೋ ರಾಮನು, ಯಾರು ನಿಮಗೆ ಖಾತ್ರಿಯಾಗಿ ನಿನ್ನ ಇಷ್ಟ ರಾಮ, ನಿನ್ನ ಇಷ್ಟ ಶ್ರೀರಾಮಕೃಷ್ಣ ಆಗಲಿ, ಶ್ರೀಮಾತೆ ಶಾರದಾದೇವಿ ಆಗಲಿ, ಸ್ವಾಮಿ ವಿವೇಕಾನಂದರಾಗಲಿ, ಮತ್ತು ಈ 16 ಜನ ಶಿಷ್ಯರಾಗಲಿ, ಯಾರನ್ನೇ ಒಬ್ಬನು ನೋಡಿದಾಗ ಅವ್ರು ಹೇಳ್ಬಿಡೋರು, ನಿನಗೆ ಇವನ ಆದರ್ಶ, ನಿನಗೆ ಇವನು ಆ ಥರ. ಈಗ ಹೇಳೋರು ಎಷ್ಟು ಜನ ಸಿಗ್ತಾರೆ? ನಮಸ್ಕಾರ ಮಾಡೋಕ್ಕೆ ನಮ್ಮಂಥ ಸ್ವಾಮಿಗಳು ಸಿಗ್ಬೋದು. ಆದರ್ಶ ಹೇಳೋರು, ಗುರು ತೋರಿಸೋರು, ಇಷ್ಟವನ್ನು ತೋರಿಸೋರು. ಅದು ತೋರಿಸ್ಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಮೊದಲು ಒಂದಷ್ಟು ಪ್ರಾಮಾಣಿಕವಾದ ಬೇಸಿಕ್ ಲೆವೆಲ್ನಲ್ಲಿ ಒಂದಷ್ಟು ಸಾಧನೆ ನಡೆದು, ಒಂದು ನೈತಿಕತೆಯಲ್ಲಿ ಒಂದಷ್ಟು ನೆಲೆ ನಿಂತ ಮೇಲೆ ಗುರು ಯಾವ ರೂಪದಲ್ಲಾದರೂ ಬರ್ತಾನೆ. ಬೇಸಿಕ್ಕು ನಮ್ಮದು ಫಸ್ಟು ಮಾರಲ್ ಫೈಬರನ್ನು ಗಟ್ಟಿ ಮಾಡ್ಕೊಳ್ಳೋದು. ವೆನ್ ಯು ಟ್ರೈ ಟು ಎಸ್ಟಾಬ್ಲಿಷ್ ಇನ್ ಯುವರ್ ಮಾರಲ್ ಫೈಬರ್ ನೈತಿಕತೆಯಲ್ಲಿ ಸ್ವಲ್ಪ ನಿಲ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಂಗೆ ಅವನು ಏನು ಮಾಡ್ತಾನೆ, ತನ್ನ ಶಕ್ತಿಯಲ್ಲಿ ಗುರು ರೂಪದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಒಂಚೂರು ಮುಂದಕ್ಕೆ ಹೇಳ್ತಾನೆ. ಆಮೇಲೆ ಅವನೇ ನಿನ್ನ ಆದರ್ಶ, ನಿನ್ನ ಗುರು, ನಿನ್ನ ಶಕ್ತಿಯನ್ನು ಮತ್ತೆ ಮುಂದುವರಿಸ್ತಾನೆ. ಆದ್ದರಿಂದ ಯಾವಾಗಲೇ ಆಗಲಿ ಗುರು ಅಂತ ಹೇಳಿದ್ರೆ ಯಾವ ರೀತಿ ತಾಯಿತನದಲ್ಲಿ ಲಿಂಗಭೇದ ಇಲ್ವೋ, ಗುರು ಎಂಬ ಭಾವದಲ್ಲಿ ಯಾವ ಭೇದವೂ ಇಲ್ಲ. ಅದೊಂದು ಶಕ್ತಿ, ಅದೊಂದು ಭಾವ. ಆದ್ದರಿಂದ ಅದು ಗುರುಭಾವ, ಗುರುಶಕ್ತಿ, ಗುರು. ಅದು ಅದಕ್ಕೆ ನಾವು ಗುರು ಮಹಾರಾಜ್ ಅಂತ ಹೇಳೋದು. ಎಲ್ಲ ಗುರುಗಳಿಗೂ ಒಡೆಯಾರು ಅವನು ಶ್ರೀರಾಮ್ ಗುರು ಮಹಾರಾಜ್. ಅವನಿಗೆ ಹೇಳಿದ ಮೇಲೆ ಇನ್ನು ಎಲ್ಲರಿಗೂ ಆಯಿತು. ಅದಕ್ಕೆ ನಮ್ಮಲ್ಲಿ ಸರ್ವದೇವ ದೇವಿ ಸ್ವರೂಪ, ಎಲ್ಲ ದೇವಿಯರ ರೂಪವೇ. ಯಾಕಂದ್ರೆ ಅಷ್ಟು ಅನುಭವಗಳಾಗಿದೆ ಅವರೆಲ್ಲ ಸಾಧಕರು, ಈಗಲೂ ಆಗ್ತಾ ಇದೆ. ಆಗಿದ್ದಲ್ಲ, ಇಟ್ಸ್ ನಾಟ್ ದಟ್ 1886 ಮುಂಚೆ ಆಗೋಯ್ತು, ಆಗಲ್ಲ. ಈಗಲೂ ಕೂಡ ಎಲ್ಲಿವರೆಗೂ ನೀವು ಬೆಂಗಳೂರು ರಾಮಕೃಷ್ಣ ಆಶ್ರಮಕ್ಕೆ ಹೋಗಿದ್ದೀರಿ, ಎಷ್ಟೋ ಜನ ಹೋಗಿದ್ದೀರಿ, ಅಥವಾ ಹೋಗಿಲ್ಲದೆ ಇದ್ರು, ಮುಂದೆ ಯಾವಲ್ಲ ಹೋದಾಗಲೂ ನೀವು ಒಳಗಡೆ ಪ್ರವೇಶ, ಬೆಂಗಳೂರು ಮಠ ಈ ಥರ ಪ್ರೇಯರ್ ಅಲ್ಲಿ ಕ್ಲೋಸ್ಡ್ ಅಲ್ಲ, ಇಲ್ಲಿ ಓಪನ್ ಇದೆ. ಅಲ್ಲಿ ಒಳಗಡೆ ಎಂಟ್ರ್ ಆಗ್ತಾ ಇದ್ದಂಗೆ ಈ ದೇವಸ್ಥಾನದ ಒಳಗಡೆ ನಾನು ಇದನ್ನು ಹೇಳಿದ್ದೆ, ನಮ್ಮ ಹರಿಹರಲ್ಲಿ ಮಾತಾಡ್ಬೇಕಾದ್ರೆ ನಾನು ಎರಡು ವಾರದ ಹಿಂದೆ ಭಾನುವಾರ ಅಲ್ಲಿ ಈ ಉಲ್ಲೇಖ ಮಾಡಿದ್ದೆ. ನಾನು ಶ್ರೀರಾಮಕೃಷ್ಣರು ಪ್ರಾರ್ಥನಾ ಮಂದಿರದೊಳಗೆ ಪ್ರವೇಶ ಮಾಡ್ತಾ ಇದ್ದಂಗೆ ಸ್ವಾಮಿ ಯತೀಶ್ವರಾನಂದಿಗೆ ಶ್ರೀರಾಮಕೃಷ್ಣ ಸಮಾಧಿಯಲ್ಲಿರ್ತಕ್ಕಂಥ ಕೇಶವಚಂದ್ರ ಸೇನ್ ಮಂದಿರದಲ್ಲಿ ಬ್ರಾಹ್ಮ ಸಮಾಜದವರೆಲ್ಲ ನರ್ತನೆ ಕೀರ್ತನೆ ಹರಿಕೀರ್ತನೆ ಮಾಡಿದಾಗ ಶ್ರೀರಾಮಕೃಷ್ಣ ಸಮಾಧಿಗೆ ಹೋಗಿದ್ರು. ಅದ್ರದ್ದು ಫೋಟೋ ಇದೆ, ಅದು ಹೀಗೆ ಕೈಯಲ್ಲಿ ಇಟ್ಕೊಂಡು ನಿಂತಿರೋದು. ಆ ದರ್ಶನ ಆಯಿತು ಅವ್ರಿಗೆ ಆ ಬಾಗಿಲಲ್ಲಿ, ದ್ವಾರದಲ್ಲಿ. ಅದಕ್ಕೆ ಏನು ಮಾಡಿದ್ರು ಯತೀಶ್ವರಾನ್ಜಿ, ಅದೇ ಥರ ಒಂದು ಫೋಟೋ ಮಾಡಿಸಿ ನೀವು ಎಂಟ್ರಾದ ತಕ್ಷಣ ಬ್ಯಾಕ್ ಸೈಡ್ ಶ್ರೀರಾಮಕೃಷ್ಣಗೆ ಎದುರುಗಡೆ
ಅವ್ರಿಗೆ ಎಲ್ಲಿ ದರ್ಶನ ಆಯಿತು ಅಲ್ಲಿ ಫೋಟೋ ಇವತ್ತಿಗೂ ಕಾಣುತ್ತೆ. ಶ್ರೀರಾಮಕೃಷ್ಣ ಹಿಂಗೆ ಕೈ ಹಿಡ್ಕೊಂಡು ನಿಂತಿರೋದೊಂದು ಫೋಟೋನ ಅವ್ರಿಗೆ ಎಲ್ಲಿ ದರ್ಶನ ಆಯಿತು ಅಲ್ಲೇ ಹಾಕಿಸಿದ್ದಾರೆ. ಅದು ಆ ಫೋಟೋ ಹಿಂದೆ ಕಿಟಿಕೆ ಇದೆ, ಗ್ಲಾಸ್ ಕಿಟಿಕೆ. ಅದು ಪೂರ್ವಕ್ಕಿದೆ, ಆ ಕಿಟಿಕೆ ಪೂರ್ವಕ್ಕಿದೆ. ಸೂರ್ಯ ಎದ್ದ ತಕ್ಷಣ ಸೂರ್ಯ ಕರೆಕ್ಟಾಗಿ ಶ್ರೀರಾಮಕೃಷ್ಣ ಬೆನ್ನಿಗೆ ಬೀಳುತ್ತೆ. ಅದಕ್ಕೆ ಯತೀಶ್ವರಾಂಜಿಗೆ ಬಂದು ಹೇಳ್ದ, ಏನೋ ದಿನ ನನಗೆ ಬಿಸಿಲಲ್ಲಿ ಒಣಗಿಸ್ತಿಲ್ಲ ನೀನು, ಬೆನ್ನಿಗೆ ಬಿಸಿಲು ಬೀಳ್ತಾ ಇದೆ. ಅದಕ್ಕೆ ನಾವೇನು ಮಾಡಿದ್ವಿ, ಆಮೇಲೆ ಆ ಗ್ಲಾಸ್ ಕೇಸ್ ತೆಗೆದು ಒಂದು ವುಡನ್ ವಿಂಡೋ ಹಾಕಿ ಆ ಗ್ಲಾಸ್ ಕೇಸ್ನ ಕವರ್ ಮಾಡಿದ್ವಿ. ಬೆಂಗಳೂರು ಆಶ್ರಮಕ್ಕೆ ಹೋದರೆ ನೋಡಿ, ಒಳಗಡೆ ರಾಮಕೃಷ್ಣ ಕಾಣ್ತಾರೆ, ತಲೆ ಹಿಂಗೆ ನೋಡಿ ಅಲ್ಲಿ ಶ್ರೀರಾಮಕೃಷ್ಣ ಫೋಟೋ ಇದೆ, ಅದ್ರ ಹಿಂದ್ಗಡೆ ಆ ಫೋಟೋ ಹಿಂದೆ ನಾವು ವುಡನ್ ಪ್ಯಾನಲ್ ಹಾಕಿ ಮುಚ್ಚಿದ್ದೀವಿ ಆ ಗ್ಲಾಸ್ ವಿಂಡೋನ. ಅದರಿಂದ ಯಾವುದು 1886 ಆಗೋಯ್ತು ಶ್ರೀರಾಮಕೃಷ್ಣ ಸರ್ವದೇವ ದೇವಿ ನೋ ಭಗವಂತ ಜಗತ್ತಿಗೆ ಜೃಂಭಿತ ಯುಗ ಈಶ್ವರ ಜಗದೀಶ್ವರ ಯೋಗ ಸಹಾಯ ಖಂಡನ ಭವಬಂಧನ ಹೇಳ್ತಿರಲ್ಲ, ಜೃಂಭಿತ ಯುಗ ಈಶ್ವರ ಜಗದೀಶ್ವರ ಯೋಗ ಸಹಾಯ. ಜೃಂಭಿತ ಅಂದರೆ ಇಳಿದು ಬರೋದು ಅಂತ. ಯುಗಕ್ಕೆ ಈಶ್ವರನಾಗಿ ಇಳಿದವನು ಯೋಗ ಸಹಾಯಕನಾಗಿ ನಿಲ್ತಾನೆ. ಯಾರ್ಯಾರು ಯೋಗದ ಮಾರ್ಗದಲ್ಲಿ ಇರ್ತಾರೋ ಅವ್ರಿಗೆಲ್ಲ ಸಹಾಯಕನಾಗಿ ನಿಲ್ಲುವುದು ಯೋಗ ಸಹಾಯ. ಯಾರು ಜೃಂಭಿತ ಇಳಿದವನು, ಯಾರು ಜೃಂಭಿತ ಯುಗ ಈಶ್ವರ, ಯುಗಕ್ಕೆ ಈಶ್ವರನಾದವನು. ಅದು ಪ್ರತಿ ದಿವಸ ನಾವು ಕಂಡ ಅನುಭವ ಹೇಳ್ತೇವಲ್ಲ, ಜೃಂಭಿತ ಯುಗ ಈಶ್ವರ ಜಗದೀಶ್ವರ ಯೋಗ ಸಹಾಯ. ಅದರಿಂದ ಈ ಶ್ರೀರಾಮಕೃಷ್ಣ ಈಗಲೂ ಈ ಕ್ಷಣದಲ್ಲೂ ಅವನು ಹಲವಾರು, ಅದಕ್ಕೆ ನಮ್ಮ ಈ ಸಾಧು ಪರಂಪರೆಯಲ್ಲಿ ನಾನು ಸಾಕಷ್ಟು ನಾನು ಬೇಲೂರು ಮಠ 2 ವರ್ಷ ಇದ್ದಾಗ ಬೇರೆ ಬೇರೆ ಹಿರಿಯ ಸಾಧುಗಳ ಜೊತೆ ಒಡನಾಡ್ದಾಗ ಅವರೆಲ್ಲರೂ ಕೂಡ ತಮ್ಮ ಅನುಭವಗಳನ್ನು, ಅನುಭವ ಅಂತಂದರೆ 3rd person, ಇವರಾಗಿ ನನಗಾಯ್ತು ಅಂತ ಯಾರು ಸಾಧುಗಳು ಸಾಧಾರಣವಾಗಿ ಹೇಳೋದಿಲ್ಲ. ನಾನು ಈ ಥರದ್ದೊಂದು ಕೇಳಿದೆ ಅಂತಂದರೆ ಬಹುಶಃ ಇವ್ರಿಗೆ ಆಗಿರಬೇಕು, ಇಲ್ಲ ಇವ್ರಿಗೆ ಆದವ್ರ ಹತ್ರ ಕೇಳಿರ್ಬೇಕು, ಎರಡೇ ಅನ್ವಯ. ಅದೇ ಇವ್ರಿಗಾಗಿತ್ತು ಅವ್ರಿಗಾಗಿತ್ತು ಹೀಗಂತೆ ಹಾಗಂತೆ ಅಂತ ಹೇಳಿ ತಮ್ಮ ಎಷ್ಟೋ ಅನುಭವಗಳನ್ನು ಶ್ರೀರಾಮಕೃಷ್ಣ ಯಾವ ರೀತಿಯಾಗಿ ಗುರುವಾಗಿ ಎಲ್ಲಿ ಇಡೀ ಜಗತ್ತಿಲ್ಲಲ್ಲ. ನಮ್ಮ ಬ್ರೆಜಿಲ್ನಲ್ಲಿ ಸಾವೋಪೋಲೋನಲ್ಲಿ ಹೋಗೋಕ್ಕಿಂತ ಮುಂಚೆ, ನಾವು ಸ್ವಾಮಿಗಳು ಹೋಗೋಕ್ಕಿಂತ ಮುಂಚೆ ಒಬ್ಬ ಕ್ರಿಶ್ಚಿಯನ್ ಫಾದರ್ಗೆ ಬ್ರಹ್ಮ ಅಂತ ದರ್ಶನ ಕೊಟ್ಟು ಒಂದು ಆರ್ಫನೇಜ್ ಸ್ಟಾರ್ಟ್ ಮಾಡಿಸಿ, ಅವನು ಆರ್ಫನೇಜ್ ಸ್ಟಾರ್ಟ್ ಮಾಡಿ ಆರ್ಫನೇಜ್ ರನ್ನಿಂಗ್ ಆಗಿ ಇವತ್ತೊಂದು ಬೇಕ್ರಿ, ಒಂದು ಫ್ಯಾಕ್ಟ್ರಿ ರಾಮಕೃಷ್ಣ ಹೆಸರಲ್ಲಿ ಬ್ರೆಜಿಲಲ್ಲಿ ನಡೀತಾ ಇದೆ, ಸಾವೋಪೋಲ್ನಲ್ಲಿ. ಅದೆಲ್ಲ ಆಗಿ ಎಷ್ಟೋ ವರ್ಷ ಆದಮೇಲೆ ರಾಮಕೃಷ್ಣ ಮಠ ಹೋದದ್ದಲ್ಲಿ ಸ್ವಾಮಿಗಳು, ರಾಮಕೃಷ್ಣ ಆಶ್ರಮ ಸ್ವಾಮಿಗಳು ಹೋಗಿದ್ದ. ಆಮೇಲೆ ಮೆಕ್ಸಿಕೋನಲ್ಲಿ ಯಾವನೊಬ್ಬ ಕಾಲ್ರಲ್ಲಿರ್ತಾನೆ, ಹೋಲಿ ಮದರ್ ದರ್ಶನ ಕೊಟ್ಟು ಹಿ ಅಂಡರ್ಸ್ಟ್ಯಾಂಡ್ ದಟ್ ಇಸ್ ಹೋಲಿ ಮದರ್ ಆಫ್ಟರ್ 40 years. ಅವನ 20-21 ವರ್ಷ ಕಾಲ್ರ ಬಂದು ಅವನು ಸತ್ತೋಗ್ಬೇಕಾಗಿತ್ತು. ಹೋಲಿ ಮದರ್ ಅವನ ಪಕ್ಕದಲ್ಲಿ ಬಂದು ಕೂತು ಅವನ ಆರೋಗ್ಯ ಎಲ್ಲ ಸರಿ ಹೋದ ಮೇಲೆ ಅವನು ಹಿ ಕೇಮ್ ಟು ಬ್ರೆಜಿಲ್ ಫ್ರಮ್ ಮೆಕ್ಸಿಕೋ ಆಫ್ಟರ್ 40 years. ನಮ್ಮ ರಾಮಕೃಷ್ಣ ಆಶ್ರಮಕ್ಕೆ ಹೋದ್ಮೇಲೆ ಹೋಲಿ ಮದರ್ ಫೋಟೋ ನೋಡ್ದ. ಯಾರಿದು ಅಂತ ಕೇಳ್ದ ಅವನು. 40 years ಬ್ಯಾಕ್ ಶಿ ಓನ್ಲಿ ಕೇಮ್ ಆ್ಯಂಡ್ ಸರ್ವೈವ್ಡ್ ಮೀ. ನಾನು ಇವತ್ತು ಬದುಕಿರದೆ ಅವಳಿಂದ ಅಂತ. ಅವನಿಗೆ ಹೆಸರು ಗೊತ್ತಿಲ್ಲ ಹೋಲಿ ಮದರ್ ಅಂತ. ಅದರಿಂದ ಇವನು ಶ್ರೀರಾಮಕೃಷ್ಣದ್ದು ಒಂದು ವಾಣಿ ಇದೆ, ಒಂದು ಮಾತಿದೆ, ಒಂದು ಭರವಸೆ ಇದೆ. ಜಗತ್ತಲ್ಲಿ ಯಾರೇ ಎಲ್ಲೇ ಒಮ್ಮೆಯಾದರೂ ಭಗವಂತನನ್ನು ಪ್ರಾಮಾಣಿಕವಾಗಿ ಕರೆದಿದ್ರೆ ನನ್ನ ಬಳಿಗೆ ಬರಬೇಕು. ಜಗತ್ತಿನಲ್ಲಿ ಯಾರೇ ಆಗಿರಲಿ, ಎಲ್ಲೇ ಇರಲಿ, ಒಮ್ಮೆಯಾದರೂ ಭಗವಂತನನ್ನು ಪ್ರಾಮಾಣಿಕವಾಗಿ ಕರೆದಿದ್ರೆ ಇಲ್ಲಿಗೆ ಬರಬೇಕು ಅಂತ ಶ್ರೀರಾಮಕೃಷ್ಣ ವಾಣಿ. ಹಾಗಾಗಿ ಇದಕ್ಕೆ 100 ಘಟನೆ ಇದೆ, 100 ಘಟನೆ. ನಮ್ಮ ಆಶ್ರಮ ಸ್ವಾಮಿಗಳು ಒಂದ್ಸಲ ಒಂದು ಫಾರಿನ್ ಕಂಟ್ರಿಲಿ ಹೋಗೋತ್ತಿಗೆ ಒಂದು ಕಾಡು ಮಧ್ಯದಲ್ಲಿ ಕಾರ್ ಕೆಟ್ಟೋಗಿ ಎಲ್ಲೂ ಗೊತ್ತಾಗದೆ ಒಂದು 4-5 ಕಿಲೋಮೀಟರ್ ನಡ್ಕೊಂಡೋಗಿ ಯಾವುದೋ ಒಂದು ಬಾಗಿಲು, ಯಾರ್ದೋ ಮನೆ, ಪೆಟ್ರೋಲ್ ಇಲ್ಲ, ನೀರಿಲ್ಲ, ಡೀಸೆಲ್ ಇಲ್ಲ, ಎಲ್ಲ ಖಾಲಿಯಾಗಿ ಹುಡ್ಕೊಂಡು ಹೋಗಿ 5 ಕಿಲೋಮೀಟರ್ ಒಂದು ಬಾಗಿಲು ತಟ್ಟಿದ್ರು. ಬಾಗಿಲು ತೆಗೆದು ಒಳಗಡೆ ಕರ್ಕೊಂಡೋಗಿ ಮಾತಾಡ್ತಾ ಒಂದು ಠಾಕೂರ್ ಮಹಾ ಸ್ವಾಮಿ ಫೋಟೋ ಇದೆ ಅವ್ರ ಮನೆಯಲ್ಲಿ. ತುಂಬ ಘಟನೆ ಇದೆ ಬೇರೆ ಬೇರೆ ರೀತಿಯಾಗಿ, ಇನ್ನೂ ವಿತ್ ರೆಸ್ಪೆಕ್ಟ್ ಟು ಅದರ್ ಥಿಂಗ್ಸ್ ಆಲ್ಸೋ, ನಾಟ್ ಜಸ್ಟ್ ದೀಸ್ ಥಿಂಗ್ಸ್. ಅದರಿಂದ ಅವನು ಅದಕ್ಕೆ ಶಾರದಾ ಅಂಜಿ ಗುರುಭಾವ ಶ್ರೀರಾಮಕೃಷ್ಣ ಮೇಲೆ 2 ಅಧ್ಯಾಯ, ಒಂದು ಪೂರ್ವಾರ್ಧ ಒಂದು ಉತ್ತರಾರ್ಧ, ಒಂದು 2 ಪೂರ್ತಿಯಾಗಿ ಈ ಗುರುಭಾವದ ಮೇಲೆ 2 ಅಧ್ಯಾಯಗಳನ್ನು ವಿಮರ್ಶೆ ಮಾಡಿದ್ದಾರೆ. ಇಡೀ ರಾಮಕೃಷ್ಣ ಜೀವನವನ್ನು ತೆಗೆದುಕೊಂಡು ಈ ಗುರುಭಾವಕ್ಕೆ ಜೋಡಿಸ್ಕೊಂಡು ಯಾವ ರೀತಿ ರಾಮಕೃಷ್ಣ ಜೀವನವನ್ನು ಅರ್ಥ ಮಾಡ್ಕೋಬೇಕು, ಪೂರ್ವಾರ್ಧ ಉತ್ತರಾರ್ಧ, ದಿವ್ಯ ಭಾವ, ಸಾಧಕ ಭಾವ ಮತ್ತು ಬಾಲಕನ ಶ್ರೀರಾಮಕೃಷ್ಣ, ಇದು ಸೇರಿ 5 ವಾಲ್ಯೂಮ್ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ, 5 ವಾಲ್ಯೂಮ್ಸ್. ಅವರು ಶುರು ಮಾಡಿದ್ದೇ ರಾಮಕೃಷ್ಣ ಬಾಲ್ಯದಿಂದ ಶುರು ಮಾಡಿಲ್ಲ. ಶ್ರೀರಾಮಕೃಷ್ಣ ಜೀವನವನ್ನು ಬರಲಿಕ್ಕೆ ಪ್ರಾರಂಭ ಮಾಡಿದ್ದೇ ಗುರುಭಾವದಿಂದ. He started this writing ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಫ್ರಮ್ ಗುರುಭಾವ. ಆದ್ದರಿಂದ ಈ ಭಾವವನ್ನು ನಾವು ಅರಿತಾ ಇರ್ಬೇಕಾದ್ರೆ ಇನ್ನೊಂದು ಘಟನೆಯನ್ನು ವರ್ಣನೆ ಮಾಡಿ ನಾನು ಮುಂದುವರಿಸ್ತೇನೆ.
ಬಹುಶಃ ನೀವು ಶ್ರೀರಾಮಕೃಷ್ಣರ ಹಾಡುಗಳನ್ನು ಹೇಳ್ತಾ ಇದ್ದರೆ ಭವಸಾಗರ ತಾರಣ ಕಾರಣ ಹೇ, ಅದು ಬಹುಶಃ ಹೇಳ್ತೀರಿ ಅಂತ, ಗುರುದೇವ ದಯಾಕರ ದೀನ ಜನೆ ಅಂತ ಪ್ರತಿ ಚರಣನೂ ಹಂಗೆ ಬರುತ್ತೆ. ಗುರುದೇವ ದಯಾಕರ ದೀನ ಜನೆ, ಗುರುದೇವ ದಯಾಕರ ದೀನ ಜನೆ, ಗುರುದೇವ ದಯಾಕರ, ಪ್ರತಿ ಚರಣದ ಕೊನೆ ಸಾಲು ಗುರುದೇವ ದಯಾಕರ, ಈ ದೀನ ಜನ ಮೇಲೆ ಗುರುದೇವ ನೀನು ದಯವನ್ನು ತೋರಿಸು, ಗುರುದೇವ ದಯಾಕರ ದೀನ ಜನೆ ಅಂತ ಪ್ರತಿ ಚರಣದ ಕೊನೆ ಸಾಲಿದು, ಗುರುದೇವ ದಯಾಕರ ದೀನ ಜನೆ. ಪಲ್ಲವಿ ಭವಸಾಗರ ತಾರಣ ಕಾರಣ ಹೇ. ಇದು ಬರೆದದ್ದು ದೇವೇಂದ್ರನಾಥ್ ಮಂಜುಮ್ದಾರ್. ಬಹುಶಃ ನೀವು ಹೆಸರು ಅದಕ್ಕೆ ಈ ಪ್ರತಿ ಹಾಡು ಎಲ್ಲಿ ಈ ಜ್ಯೋತಿ ಆಗಲಿ ಕೀರ್ತನ ಸಂಗ್ರಹ ನೀವು ಯಾವುದೇ ಹಾಡಿದೆಯಲ್ಲ ಕೆಳಗಡೆ ಹಾಡು ಕೆಳಗಡೆ ದಯವಿಟ್ಟು ಹೆಸರು ನೆನ್ಪಿಟ್ಕೊಳ್ಳಿ, ಯಾರು ಬರೆದಿದ್ದು. ಬ್ರಹ್ಮ ಅಂದರು, ದೇವೇಂದ್ರನಾಥ್ ಮಂಜುಮ್ದಾರು, ಮತ್ತು ಶಂಕರಾಚಾರ್ಯರು, ಸ್ವಾಮಿ ವಿವೇಕಾನಂದರು, ಈ ಥರ ಎಲ್ಲ ಆ ಕೀರ್ತನ ಸಂಖ್ಯೆ. ನಮ್ಮಲ್ಲಿ ಕನ್ನಡ ಆದರೆ ದಾಸರ, ಕನಕದಾಸರು, ಪುರಂದರದಾಸರು, ಮೀರಾಬಾಯಿ, ಈಗ ಇದೆಲ್ಲ ಹಾಡುಗಳಿಗೆ ಕೆಳಗಡೆ ನಾವು ನೆನ್ಪಿಟ್ಕೋಬೇಕು ಈ ಹಾಡು. ಯಾಕಂದರೆ ನಮಗೆ ಆ ಲೇಖಕ ತಿಳಿದ್ರೆ ಲೇಖಕನ ಭಾವನೆ ಆ ಹಾಡಿನೊಂದಿಗೆ ಸೇರ್ಕೊಂಡಿರುತ್ತೆ. ಆ ಭಾವದಿಂದ ನೀವು ಹಾಡಿದ್ರೆ ನಿಮಗೂ ಆ ರೀತಿಯಾದ ಭಾವನೆಯ ಅನುಭವ ಹಾಡೋದಕ್ಕೆ ಸಿಗ್ತದೆ ಎಲ್ಲ ಆಗ್ತದೆ. ಈ ದೇವೇಂದ್ರ ಭವಸಾಗರ ತಾರಣ ಬರೆಯೋಕ್ಕಿಂತ ಮುಂಚೆ ಅವನ ಜೀವನ ಹೇಗಿತ್ತು ಗೊತ್ತೇನ? ಅವನು ಬಹುಶಃ ಎಷ್ಟೋ ಜನ ಹೇಳ್ತಾರಲ್ಲ, ಈಗಿನ ಕಾಲದಲ್ಲಿ ತುಂಬ ಜನ ಹೇಳ್ತಾರೆ, ನಾವು ದೇವ್ರು ನಂಬೋದಿಲ್ಲಪ್ಪ, ದೇವ್ರು ನಂಬದೇ ಇದ್ರೆ ಏನು ತಪ್ಪೇ ಇಲ್ಲ, ನೋ ಪ್ರಾಬ್ಲಮ್. ಇಫ್ ಯು ಡೋಂಟ್ ಬಿಲೀವ್ ಇನ್ ಗಾಡ್, ನೋ ಪ್ರಾಬ್ಲಮ್. ಆದರೆ ಮೊರಾಲಿಟಿ ಇಲ್ಲದೆ ಇದ್ದರೆ ಯು ಡೋಂಟ್ ಹ್ಯಾವ್ ಎನಿ ಸ್ಟ್ರೆಂತ್. ದೇವರು ನಂಬದೇ ಇದ್ದರೆ ತಪ್ಪೇನಿಲ್ಲ, ನಂಬಬೇಕು ಅಂತ ಯಾವ ನಿಯಮ ಇದೆ? ಹೂ ಟೋಲ್ಡ್ ಯು ಹ್ಯಾವ್ ಟು ಬಿಲೀವ್ ಇನ್ ಗಾಡ್? ನೋ ಪ್ರಾಬ್ಲಮ್. ಬಟ್ ಈ ದೇವೇಂದ್ರನಾಥ್ ಮಂಜುಮ್ದಾರ್ ಇದ್ನಲ್ಲ, ಅವನಿಗೆ ಈ ದೇವರ ವಿಚಾರವಾಗಿಯೇ ಬಾಲ್ಯದಿಂದಲೇ ಅವನ ನಂಬಿಕೆ ಇರಲಿಲ್ಲ. ಸರಿ, ಇವನೇನು ಮಾಡ್ದ, ಕಲ್ಕಟ್ಟಾಗೆ ಬಂದಿರ್ತಾನೆ. ಅವ್ನು ಕಲ್ಕಟ್ಟಾಯಿಂದ ಸ್ವಲ್ಪ ದೂರದಲ್ಲಿ ಅವನು ಹುಟ್ಟಿದ್ದೆಲ್ಲ, ಭಾಳ ಸಾಕಷ್ಟು ಅವನ ಜೀವನ ಬಡತನದಲ್ಲೇ ಹೋಯ್ತು. ಅವನ ಸುಮಾರು 30-35 ವಯಸ್ಸಿನವರೆಗೂ ಅವನಿಗೆ ಅವ್ರ ಅಣ್ಣ ಸುರೇಂದ್ರನಾಥ್ ಮಂಜುಮ್ದಾರು ಇವನನ್ನು ಸಾಕಿದ್ದ. ಅವನಿಗೆ ಮದುವೆನೂ ಆಗಿತ್ತು, ಅದೇ ಕೆಲಸ ಮಾತ್ರ ಇರಲಿಲ್ಲ. ಇದಕ್ಕಿದ್ದಂಗೆ ಅಣ್ಣ ಹೋದ ಮೇಲೆ ಅವನಿಗೆ ಸಂಸಾರ ಜವಾಬ್ದಾರಿ ಎಲ್ಲ ಬಿದ್ದು ಅವನು ಭಾಳಷ್ಟು ಬಡತನ ಅನುಭವಿಸಿ ತುಂಬ ಕಷ್ಟಪಟ್ಟು ಈ ಸಂದರ್ಭದಲ್ಲಿ ರಾಮಕೃಷ್ಣ ಸಂಪರ್ಕಕ್ಕೆ ಬಂದು ಕಡೆಯದಾಗಿ ದೇಹವನ್ನು ಬಿಡ್ತಾನೆ. ಆಮೇಲೆ ಶ್ರೀರಾಮಕೃಷ್ಣರು ಎಲ್ಲ ದೇಹ ಬಿಟ್ಟ ಮೇಲೆ ಅದು ಒಂದು ಪಾರ್ಟ್. ಅದು ಇವನ ಜೀವನದಲ್ಲಿ ಅವನು ಹೇಗಿದ್ದ, ನಾಸ್ತಿಕನಾಗಿದ್ದ. ಸರಿ, ಯಾಕೆ ಇಲ್ಲಿ ಎರಡು ಅಂಶ ಇದೆ. ಇಲ್ಲಿ ನಾನು ಶ್ರೀರಾಮಕೃಷ್ಣ ಯಾವುದನ್ನು ಇಟ್ಕೊಂಡಿದ್ದೀನಿ, ಭಗವಂತ ಗುರುಭಾವ ಗುರುಶಕ್ತಿ ಅನ್ನೋದು ತತ್ವ. ಅದು ಹೇಗೆ ಅನ್ನೋದಕ್ಕೆ ಇಲ್ಲಿ ದೇವೇಂದ್ರನಾಥ್ ಮಂಜುಮ್ದಾರ್ ಮತ್ತು ಈ ಜೊತೆ ಕನೆಕ್ಟೆಡ್ ಆಗಿ ಇನ್ನೊಂದು ಬರ್ತದೆ ಘಟನೆ. ಈ ಎರಡರ ಜೋಡದಲ್ಲಿ ಪವಿತ್ರ ಓಂಕಾರ ಋಗ್ಯ ಸಾಮೇಜುರೇವಸ ಪಿತಾಮಹ ಜಗತೋ ಮಾತಾ ಪಿತಾಮಹ, ಅದರ ಅನ್ವಯಕ್ಕೆ ಇದನ್ನು ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಸರಿ, ಇವನೇನು ಮಾಡ್ದ, ಒಂದು ಸಲ ಕಲ್ಕಟ್ಟಾಗೆ ಬಂದಿದ್ದ. ಅವರು ಚಿಕ್ಕಪ್ಪನ ಮನೆಗೆ ಏನಕ್ಕೋ ಹೋಗಿರ್ತಾನೆ. ಚಿಕ್ಕಪ್ಪನ ಮನೆಗೆ ಬಂದಾಗ ಚಿಕ್ಕಪ್ಪ ಇರಲ್ಲ ಮನೆಯಲ್ಲಿ. ಆವಾಗ ಅವನ ಒಂದು ಸಣ್ಣ ಲೈಬ್ರರಿ ಇರುತ್ತೆ, ಚಿಕ್ಕಪ್ಪನ ಮನೆಯಲ್ಲಿ ಲೈಬ್ರರಿ ಇರುತ್ತೆ. ಲೈಬ್ರರಿ ಒಳಗಡೆ ಹೋಗ್ತಾನೆ. ಒಂದು ರ್ಯಾಂಡಮ್ ಆಗಿ ಆಕಸ್ಮಿಕವಾಗಿ ಒಂದು ಪುಸ್ತಕವನ್ನು ತೆಗೆದುಕೊಳ್ತಾನೆ. ಯಾವ ಪುಸ್ತಕ ತೆಗೆದುಕೊಂಡ? ಅಘೋರನಾಥ್ ಅಂತ ಒಬ್ಬ ಅಲ್ಲಿ ಬೆಂಗಾಲ್ನಲ್ಲಿ ಒಬ್ಬ ಇದ್ದ, ಅಘೋರನಾಥ್ ಅಂತ. ಈ ಅಘೋರನಾಥನ ಪುಸ್ತಕವನ್ನು ತೆಗೆದುಕೊಂಡ. ಅವನು ಯಾರು? ಅವನು ಕೇಶವಚಂದ್ರ ಸೇನ ಅನುಯಾಯಿ, ಫಾಲೋಯರ್ ಆಫ್ ಕೇಶವಚಂದ್ರ, ಅಂದರೆ ಬ್ರಾಹ್ಮ ಸಮಾಜದ ಪರಂಪರೆಯವನು. ಬ್ರಾಹ್ಮ ಸಮಾಜ, ನೀವು ಶ್ರೀರಾಮಕೃಷ್ಣ ವಿಚಾರದಾಗ ಬ್ರಾಹ್ಮ ಸಮಾಜದ ಫಿಲಾಸಫಿ ಅರ್ಥ ಮಾಡಿಕೊಂಡಾಗ ವಿವೇಕಾನಂದರು ಭಾರತದಲ್ಲಿ ಬಂದು ರಿಫಾರ್ಮ್ ಮೂವ್ಮೆಂಟ್ ಬಗ್ಗೆ ಕೆಲವು ಅನ್ವಯಗಳನ್ನ, ಕೆಲವು ಉತ್ತರವನ್ನು ಕೊಟ್ಟಿದ್ದಾರೆ. ಐ ಡೋಂಟ್ ಬಿಲೀವ್ ಇನ್ ರೆವಲ್ಯೂಷನ್, ಐ ಬಿಲೀವ್ ಇನ್ ಗ್ರೋತ್ ಅಂತ ಇತ್ಯಾದಿ. ಇದೆಲ್ಲ ಯಾಕೆ ಹೇಳ್ತಾರೆ ಅಂತ ನೀವು ಬ್ರಾಹ್ಮ ಸಮಾಜ ಫಿಲಾಸಫಿ ಅರ್ಥ ಮಾಡಿ ಸ್ವಾಮೀಜಿ ಯಾಕೆ ಹೇಳೋದು ಅಂತ ಅರ್ಥ ಆಗುತ್ತೆ. ಠಾಕೂರ್ ವಚನ ವೇದದಲ್ಲಿ ಎಷ್ಟೋ ವಿಚಾರಗಳು ಸಾಕಾರ ನಿರಾಕಾರದ ಬಗ್ಗೆ ವರ್ಣನೆ ಮಾಡ್ತಾರೆ. ಇದು ಅರ್ಥ ಮಾಡ್ಕೋಬೇಕಂದ್ರೆ ಬ್ರಾಹ್ಮ ಸಮಾಜದ ತತ್ವವು ಸ್ವಲ್ಪ ಪರಿಚಯ ಇರಬೇಕು. ನೀವು ಇಲ್ಲಿ ಈಗ ಇವನು ಕೇಶವಚಂದ್ರ ಸೇನ ಅನುಯಾಯಿ, ಬೌದ್ಧ ಧರ್ಮದ ಸಂಬಂಧಪಟ್ಟಂತೆ ಉಪನ್ಯಾಸಗಳನ್ನು ಕೊಟ್ಕೊಂಡು ಓಡಾಡ್ತಾ ಇರ್ತಾನೆ. ಯಾರು? ಅಘೋರನಾಥ್. ಇವನ ಜೀವನವನ್ನು ದೇವೇಂದ್ರನಾಥ್ ಮಂಜುಮ್ದಾರ್ ಓದ್ತಾ ಇದ್ದಾನೆ. ಈಗ ಇವನು ಪುಟ ತೆಗೆದಾಗ, ಯಾವ ಪುಟ ಓದ್ತಾನೆ ಅಲ್ಲೊಂದು ಘಟನೆ ಬರುತ್ತೆ. ಏನು? ಅಘೋರನಾಥನ ಜೀವನದ ಘಟನೆಯನ್ನು ಇವನು ಪುಸ್ತಕದಲ್ಲಿ ಓದ್ತಾ ಇದ್ದಾನೆ. ಈ ಅಘೋರನಾಥ್ ಒಂದ್ಸಲ ಬಿಹಾರಿಗೆ ಹೋಗಿರ್ತಾನೆ, ಚಾಪ್ರಾ. ಸ್ವಾಮಿ ಅದ್ಭುತ ಅಂದ್ರೆ ಹುಟ್ಟಿದ ಜಾಗ ಚಾಪ್ರಾನಲ್ಲಿ.
ಸೊ ಬಿಹಾರ್ ಚಾಪರದ ಹತ್ರ ಒಂದು 8-9 ಕಿಲೋಮೀಟರ್ ದೂರದಲ್ಲಿ ಅವನು ಯಾವುದೋ ಎಲ್ಲೋ ಉಪನ್ಯಾಸಕ್ಕೆ ಹೋಗಿರ್ತಾನೆ. ವಾಪಸ್ ಬರುತ್ತೆ, ಕತ್ಲೆ ಆಗ್ತದೆ. ಅಲ್ಲೊಂದು ಸಣ್ಣ ಹೋಟ್ಲು, ಆಗಿನ ಕಾಲದ ಹೋಟ್ಲು ಅಂದರೆ ಈಗಿನ ಕಾಲ ಥರ ಅಷ್ಟೊಂದು ವ್ಯವಸ್ಥಿತವಾಗಿರಲ್ಲ, ಒಂದು ಉಳ್ಕೊಳ್ಳಿಕ್ಕೆ ಒಂದು ಧರ್ಮಕ್ಷೇತ್ರ ಛತ್ರ ಥರ ಮೊರಾರ್ಲೆಸ್. ಅಲ್ಲಿ ರಾತ್ರಿ ತಂಗಿರ್ತಾನೆ. ಮಧ್ಯರಾತ್ರಿಗೆ ಸರಿಯಾಗಿ ಅಲ್ಲಿ ಡಕಾಯಿತರು, ಡಾಕಾ ಡಾಲೆಂಗೆ ಅನ್ನಲ್ಲ, ಅವ್ರು ಡಕಾಯಿತರು ಬಂದು ಆ ಹೋಟ್ಲನ್ನು ಮುತ್ತುತ್ತಾರೆ. ಸೊ ಅಲ್ಲಿ ಯಾರ್ಯಾರು ಇರ್ತಾರೆ ಅವ್ರನ್ನೆಲ್ಲ ದೋಚೋದು. ಬಂದರು, ಅವರು ಡಾಕಾ ಹಾಕಿದ್ಮೇಲೆ ಇವನು ಇದ್ದ, ಯಾರು ಅಘೋರನಾಥು ಇದ್ದ. ಅವನೇನು ಮಾಡ್ದ, ಅಘೋರನಾಥು ಎಚ್ಚರ ಆಯಿತು. ಅಷ್ಟೊತ್ತಿಗೆ ಇವನ ಏನು ಜಪ್ತಿ ಏನೇನಿದೆ ಅದನ್ನೆಲ್ಲ ಎತ್ಕೋಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಇದು ಮಾಡಿದ್ರು. ಇವನಿಗೆ ತುಂಬ ಭಯ ಆಗೋಯ್ತು. ಇದು ದೇವೇಂದ್ರನಾಥ್ ಓದ್ತಾ ಇದ್ದಾನೆ, ಈ ಘಟನೆ ಓದ್ತಾ ಇದ್ದಾನೆ. ಸರಿ, ಅವನೆಲ್ಲ ಹೇಳ್ದ, ನಾನೊಬ್ಬ ಉಪನ್ಯಾಸಕ, ನಾನು ಬ್ರಾಹ್ಮ ಸಮಾಜ ಅನ್ಯಾಯಿ, ನಾನು ಬೌದ್ಧ ಧರ್ಮದ ಬಗ್ಗೆ, ನಮ್ಮ ಬ್ರಾಹ್ಮ ಸಮಾಜದ ಬಗ್ಗೆ ಉಪನ್ಯಾಸ ಹೇಳ್ಕೊಂಡು ಓಡಾಡ್ತಾ ಇರ್ತೀನಿ. ನನ್ನ ಹತ್ರ ಹಣ ಕಾಸು ಏನೂ ಇಲ್ಲ, ನನ್ನ ಹತ್ರ ಏನಿದೆಯೋ ಅದು ತಗೊಂಡೋಗ್ಬಿಡಿ, ದಯವಿಟ್ಟು ನನಗೇನು ಮಾಡಬೇಡಿ ಅಂತ. ಅಲ್ಲಿ ಅವನೊಬ್ಬ ಲೀಡರ್ ಇರ್ತಾನಲ್ಲ, ಅವ್ನು ಹೇಳ್ದ, ಇವನ್ನ ಕೊಲ್ಲಬೇಕು, ಇಲ್ಲಿ ಯಾರ್ಯಾರ್ದು ಏನೇನು ವಸ್ತು ಇದೆಯೋ ಅದನ್ನೆಲ್ಲ ಅಪಹರಿಸ್ತೀವಿ, ಯಾರನ್ನೂ ಬಿಡೋಂಗಿಲ್ಲ, ಕೊಲ್ಲಬೇಕು, ಇವನು ಕೊಲ್ಲಬೇಕು. ಸರಿ, ಇವನಿಗೆ ತುಂಬ ಭಯ ಆಗೋಗುತ್ತೆ ಅಘೋರನಾಥ್ಗೆ. ಅವನೇನು ಮಾಡ್ದ, ನೋಡಿ ನಾನೊಬ್ಬ ರಿಲಿಜಿಯಸ್, ನಾನು ಭಗವದ್ ಭಕ್ತ, ನನ್ನೆಲ್ಲ ಹಂಗೆ ಕೊಲ್ತಾರೆ ನಿಮಗೆ ಶೋಭೆ ಉಂಟಾಗಲ್ಲ ಅಂತ ಏನು ಹೇಳ್ದು. ಅವ್ರೇನು ಕೇಳಿದ್ರು, ಇವನು ಮಾತು ಅವ್ರೇನು ಕೇಳಿದ್ರು, ಅವ್ರು ಯಾಕೆ ಕೇಳ್ತಾರೆ. ಸರಿ, ಅವನೇನು ಮಾಡ್ದ, ಹೋಗ್ಲಿ ನನಗೊಂದು 2 ನಿಮಿಷ ಸಮಯ ಕೊಡಿ, ಪ್ರಾರ್ಥನೆ ಮಾಡಿ ಸತ್ತೋಗ್ತೀನಿ ಅಂತಂದ. ಇವನು ಅದೃಷ್ಟ, ಇವನು ಸಮಯ ಕೊಟ್ಟರು ಪ್ರಾರ್ಥನೆ ಮಾಡೋಕ್ಕೆ. ಅವ್ರಿಗೆ ಯಾಕೆ ಟೈಮ್ ಇರುತ್ತೆ, ಅವ್ರಿಗೇನು ಬೇಕೋ ಮಾಡಿ ಕೆಲಸ ಮಾಡಿ ಹೋಗ್ತಿರ್ತಾರೆ. ಇವನು ಕೇಳ್ದ, ಇಲ್ಲೇನು ಒಂದು 5 ನಿಮಿಷ ಸಮಯ ಬೇಕು ಅಂತ. ಅವನು ಆವಾಗ 2 ಹಾಡು ಹೇಳ್ತಾನೆ ಬೆಂಗಾಲ್ನಲ್ಲಿ. ಓ ಭಗವಂತ, ನೀನು ಜಗದೀಶ್ವರ, ನಾನೊಬ್ಬ ಬಡವ, ನೀನು ನಿನ್ನ ನಾಮ ಶುದ್ಧಿ ಮಾಡ್ತದೆ, ಇತ್ಯಾದಿ ಹಾಡುಗಳನ್ನು 2 ಹಾಡು ಹೇಳ್ತಾನೆ. ಆ ಹಾಡು ಹೇಳೋತ್ತಿಗೆ ಅವನಿಗೆ ತುಂಬ ಭಯ ಬೇರೆ ಆಗಿರ್ತಲ್ಲ, ಉದ್ವೇಗ ಉಂಟಾಗ್ಬಿಡುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಮೂಸೆ ತಪ್ಪಿದ್ದೋಗ್ಬಿಟ್ಟ. ಬಿಕಾಸ್ ಆಫ್ ಭಾವ ಅವನಿಗೆ ಬಿದ್ದ ತಕ್ಷಣ ಇವನ ಕಣ್ಣು ಅಶ್ರುಪೂರ್ಣ ಈ ಭಾವವನ್ನು ನೋಡಿ ಅವನು ಬೇಕಾಗ್ತಾ ಇಲ್ಲದೆ, ಇವನು ಕೊಲ್ಲೋದು ನಮಗೆ ಪಾಪ, ಇವನು ಕೊಲ್ಲೋದು ಬೇಡ ಅಂತ ಹೊಟ್ಟೋಗ್ತಾನೆ. ಇಷ್ಟನ್ನು ಮಾತ್ರ ದೇವೇಂದ್ರ ಓದ್ದ, ಇನ್ನು ಹೆಚ್ಚಿಗೇನು ಓದಲಿಲ್ಲ. ಯಾವಾಗ ಅವನು ನಾಸ್ತಿಕತೆ ಇತ್ತು ಅವನಿಗೆ, ಆ ಪುಸ್ತಕ ಮುಚ್ಚಿ ಒಳಗಡೆ ಅವನಿಗೆ ಒಂದು ಭಾವನೆಗಳು ಬರಲಿಕ್ಕೆ ಶುರು ಆಗುತ್ತೆ. ಕಾಪಾಡಿದ್ಯಾರು? ಅಘೋರನಾಥನನ್ನು ಕಾಪಾಡಿದ್ಯಾರು? ನಾನು ಭಗವಂತ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀನಿ, ಹಾಗಾದರೆ ಭಗವಂತ ಬಂದು ಕಾಪಾಡ್ತಾ ಇದ್ದೀನಿ, ಅವ್ನು ಕಾಪಾಡಿದ್ಯಾರು? ದೆನ್ ಅವನು ಒಳಗಡೆ ಎಷ್ಟು ತುಮುಲ ಉಂಟಾಯ್ತು ಅಂದರೆ, ಸೀದಾ ಮನೆಗೆ ಬಂದು ಅವನ ಕೋಣೆ ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡು 3 ಹಗಲು 3 ರಾತ್ರಿ ಊಟ ಇಲ್ಲ, ನಿದ್ದೆ ಇಲ್ಲ. ಈ ಇಂಟು ಸೀರಿಯಸ್ ಕಾಂಟಂಪ್ಲೇಷನ್. ಹೇಗೆ ಶೇಕ್ ಮಾಡ್ತು ನೋಡಿ. ಅದಕ್ಕೆ ಏನು ಹಿಡ್ಕೊಂಡ್ತೆ, ಗಟ್ಟಿಗೆ ಹಿಡ್ಕೋಬೇಕು. ನಾಸ್ತಿಕತೆಯನ್ನು ಹಿಡ್ಕೊಂಡು ಗಟ್ಟಿಗೆ ಹಿಡ್ಕೋಬೇಕು ನಾಸ್ತಿಕತೆನ, ಆವಾಗಲೇ ಅದು ಏನಾದ್ರು ಉತ್ತರ ಕೊಡ್ತದೆ. ಈ ಅರ್ಧಂಬರ್ಧ ಇದ್ದವ್ರು ಎಲ್ಲೂ ಉಪಯೋಗ ಇಲ್ಲ, ಅತ್ಲಾಗೂ ಇಲ್ಲ ಇತ್ಲಾಗೂ ಇಲ್ಲ. ಎಲ್ಲ ನಮ್ಗೆ ಡೌಟ್, ಯಾವಾಗಲೂ ಭಗವಂತ ಇದ್ದಾನೆ ಡೌಟಲ್ಲೇ ಇರ್ತದೆ ನಮಗೆ, ಯಾವಾಗಲೂ ಡೌಟು. ಏನೋ ಎಷ್ಟೋ ಮಾರ್ಕ್ಸ್ ಬರ್ತದೆ ಸ್ವಾಮೀಜಿ, ಒಂದು 80-85 ಬರ್ಬೋದು. 85 ಬರ್ತೆ ಅಂತ ಎಷ್ಟು ಜನ ಹೇಳ್ತಾರೆ ಮಕ್ಕಳು ನೋಡಿ, ಒಂದು 80-85 ಸ್ವಾಮೀಜಿ. ಸರಿ, ಜಪ ಮಾಡಿದ್ದೆಲ್ಲೋ ನೀನು ಭಗವಂತನ ಬಗ್ಗೆ ಏನೋ ನಾವೆಲ್ಲ ಎಷ್ಟೋ ಆಗುತ್ತಷ್ಟು ಮಾಡಿ, ಭಗವಂತನ ಹೆಸರು ಹೇಳಿದ್ದೇನೆ ನನಗೆ ಪಾಪವೇ ಶ್ರೀರಾಮಕೃಷ್ಣ ಹಂಗೆ ಹೇಳ್ತಿಲ್ಲ. ಡೌಟು, ಇವನಿಗೂ ಡೌಟು. ಈ ಡೌಟು ಅವನಿಗೆ ಯಾವಾಗ ಇದಾಯಿತೋ, ಇಟ್ ಶುಕ್ ಹಿಮ್ ಟೋಟಲಿ. 3 ಡೇಸ್ ಅವನು 3 ಹಗಲು 3 ರಾತ್ರಿ ಇದ್ದ. ಆ 3ನೇ ದಿವಸದ ಮಧ್ಯರಾತ್ರಿ ಅವನು ದ್ವಾರವನ್ನು ತೆಗೆದು ಅವನು ಒಳಗಡೆ ಇನ್ನೂ ತುಮಲ ನಡೀತಾನೆ ಇದೆ. ಭಗವಂತನ ಇದ್ದಾನಾಗರೆ ಯಾರು ಕಾಪಾಡಿದ್ದವನನ್ನು? ಮಾಡಿ ಮೇಲೆ ಬರ್ತಾನೆ. ಮಾಡಿ ಮೇಲೆ ಬಂದು ಅವನಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಅವನು ಶತಪಥ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾನೆ. ಆ ಅಷ್ಟೊತ್ತಿಗೆ ಇದಾಗೊತ್ತಿಗೆ ಮಧ್ಯರಾತ್ರಿ ಮುಗಿದು ಮುಂಜಾನೆ ಆಗಿ ಅರುಣೋದಯ ಆಗಿ ಸೂರ್ಯೋದಯ ಆಗ್ತದೆ. ಅವನು ಸೂರ್ಯೋದಯ ನೋಡಿ ಇದೇ ಭಗವಂತನಿರಬೇಕು ಅಂತ ಅವನ ಒಳಗಡೆ ಭಾವನೆ ಬರ್ತದೆ. ಅದನ್ನು ನೋಡಿ ಒಂದು ಆಸ್ಪೆಕ್ಟ್, ಅವನು ನಾಸ್ತಿಕನಾದರೂ ಅವನಲ್ಲಿ ಒಳ್ಳೆತನ ಏನಿತ್ತು ಅವನಲ್ಲಿ, ಅವನು ಯಾವತ್ತೂ ಸುಳ್ಳು ಹೇಳ್ತಾ ಇರಲಿಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಭಗವಂತನ ನಮ್ಮದೇ ಇದ್ರೂ ಪರವಾಗಿಲ್ಲ, ಸತ್ಯನ ಇಟ್ಕೊಂಡ್ರೆ ಸತ್ಯವೇ ಭಗವಂತ ಅಲ್ವಾ? ಭಗವಂತ ಇಲ್ಲದೆ ಸತ್ಯ ಇಲ್ಲ, ಸತ್ಯ ಇಲ್ಲ ಅಂದ್ರೆ ಭಗವಂತ ಇಲ್ಲ. ಆದರೆ ಸತ್ಯನ ಹಿಡ್ಕೊಂಡ್ರೆ ಭಗವಂತನ ಹತ್ರನೇ ಹೋಗಬೇಕು. ದೋ ಯು ಮೇ ನಾಟ್ ಬಿಲೀವ್ ಇನ್ ಗಾಡ್. ಸರಿ, ಅವನೇನಾಗಿದೆ ಅದಕ್ಕೊಂದು ಉದಾಹರಣೆ. ಯಾವುದೋ ಒಂದು ಅಂಗಡಿಯಲ್ಲಿ ಹೋಗಿರ್ತಾನೆ, ಅವನು ಇದಾಗಿರುತ್ತೆ, ಅವನು ಇನ್ನು ಬಾಲಕ, ಅದು ಸತ್ಯವಂತ, ಅವನು ಸತ್ಯವನ್ನು ಮಾತ್ರ ಬಿಡೋದಿಲ್ಲ ಅವನು. ಅದಕ್ಕೆ ಅವನು ಚಿಕ್ಕ ವಯಸ್ಸಲ್ಲೇ ಇವನು ಸತ್ಯವಂತಿಕೆಯನ್ನು ನೋಡಿ ಅವನಿಗೆ ಭಾಳ ಖುಷಿಯಾಗಿತ್ತು.
ಮುಂದೆ ಈ ಘಟನೆ ಆದಮೇಲೆ ಅವನಿಗೆ ಪರಿವರ್ತನೆ ಶುರುವಾಗಿದೆ. ಈಗ ಅವನು ಹೇಳ್ತಾನೆ, ಭಗವಂತನ ಕಾಣಲಿಕ್ಕೆ ಗುರು ಬೇಕಲ್ಲ, ಯಾರು ನನಗೆ ಗುರು ಆಗ್ತಾರೆ? ಈಗ ಭಗವಂತ ಇವನೇ ಇರಬೇಕು ಅಂತ ಅನಿಸ್ತು, ನೋಡ್ಬೇಕಂದ್ರೆ ಯಾರೋ ಒಬ್ರು ಬೇಕಲ್ಲ. ಸರಿ, ಅವನೇನು ಮಾಡ್ದ, ಅವನು ಊರಿನಿಂದ ಬಂದ, ಮುಂದೆ ಸಾಕಷ್ಟು ಕಷ್ಟಪಟ್ಟ, ನೆಕ್ಸ್ಟು ಗಿರೀಶ್ ಚಂದ್ರ ಘೋಷ್ ಹತ್ರ ಬಂದ. ಆಮೇಲೆ ಅವನಿಗೆ ಸುರೇಂದ್ರನಾಥ್ ಹಠಯೋಗದ 64 ವಿದ್ಯೆಯನ್ನು ಕಲಿಸ್ಕೊಡ್ತಾನೆ, ಸಂಗೀತವನ್ನೆಲ್ಲ ಕಲಿತಾನೆ. ಆಮೇಲೆ ಈ ಬ್ರಾಹ್ಮ ಸಮಾಜದ ವಿಚಾರಗಳನ್ನೆಲ್ಲ ಕೇಳ್ತಾನೆ, ಕೇಶವಚಂದ್ರ ಸೇನ್ ವಿಚಾರಗಳನ್ನೆಲ್ಲ ಕೇಳ್ತಾನೆ. ಯಾವಾಗ ಅವನಿಗೆಲ್ಲ ಪ್ರಶ್ನೆ ಬರುತ್ತೋ ಅವಾಗ ಈ ಹಠಯೋಗಗಳನ್ನು ತೀವ್ರ ಮಾಡ್ತಾನೆ, ಈ ಬ್ರಾಹ್ಮ ಸಮಾಜದ ತತ್ವಗಳನ್ನು ತುಂಬ ಓದ್ತಾನೆ. ಯಾವುದು ಶಾಂತಿ ಕೊಡ್ತಾ ಇಲ್ಲ. ಸರಿ, ಅಲ್ಲಿ ಕಾಲ್ನ ಅಂತ ಬರ್ತೆ, ಕಲ್ಕಟ್ಟಾಯಿಂದ ಒಂದಷ್ಟು ಗಂಗಾ ತೀರದ ಮೇಲೆ ಕಾಲ್ನ. ಶ್ರೀರಾಮಕೃಷ್ಣ ಕೂಡ ಆ ಜಾಗಕ್ಕೆ ಹೋಗಿರ್ತಾರೆ. ಭಗವಾನ್ ದಾಸ್ ಅಂತ ಬಹಳ ಒಂದು ಸಾಧಕರು ಅಲ್ಲಿದ್ದು ಸಾಧನೆ ಮಾಡ್ತಾಯಿದ್ರು. ಶ್ರೀರಾಮಕೃಷ್ಣ ಅವರ ಇದಕ್ಕೆ ಹೋಗಿ ಬಂದಿರ್ತಾರೆ. ಅವರೆಲ್ಲ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು, ಅವರೆಲ್ಲ ಆ ಪರಂಪರೆಗೆ ಬಂದಂಥ ಸಾಧಕರು. ಅವ್ರು ನೋಡಬೇಕು ಅಂತ ರಾಮಕೃಷ್ಣ ಕೂಡ ಕಾಲ್ನಾಗ ಹೋಗಿರ್ತಾರೆ. ಇವ್ನಿಗೆ ಯಾರೋ ಹೇಳ್ತಾರೆ, ಯಾರು ದೇವೇಂದ್ರ ಮಂಜುನಾಥ್ಗೆ ಹೇಳ್ತಾರೆ, ನೋಡು ಭಗವಂತ ದಾಸ್ ಅಂತ ಕಾಲ್ನಲ್ಲಿದ್ದಾರೆ, ಅದು ಅವನಿಗೆ ಮಂತ್ರದೀಕ್ಷೆ ಪಡಿಬೇಕು ಅಂತ ಆಲೋಚನೆ ಬರುತ್ತೆ. ಕಾಲ್ನಾಗ ಹೋಗು ಭಗವಂತ ದಾಸ್ ಇರ್ತಾರೆ ಅಂತೇನೋ ಸೂಚನೆ ಬರುತ್ತೆ. ಸರಿ, ಅವನು ದೋಣಿ, ಅಲ್ಲೆಲ್ಲ ದೋಣಿ ಅಲ್ಲ, ಗಂಗೆನೇ ನಿಮಗೆ ಸೋರ್ಸ್. ಈಗೆಲ್ಲ ಬ್ರಿಡ್ಜ್ ಆಗಿದೆ, ಬಸ್ ಬಂದೆ, ಕಾರ್ ಬಂದಿದೆ. 1880s ಒಂದು ಸಾರೋಟ್ ಹಿಡ್ಕೊಂಡು ಹೋಗಬೇಕು, ಇಲ್ಲ ನಡ್ಕೊಂಡು ಹೋಗಬೇಕು, ಎಲ್ಲಿ ಎಷ್ಟು ದೂರ ಆಗುತ್ತೋ ಅಷ್ಟು ದೋಣಿಲಿ ಹೋಗ್ಬೇಕು, ಅಷ್ಟೇ ವ್ಯವಸ್ಥೆ. 3 ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅವಾಗ. ಸರಿ, ಇವನೇನು ಮಾಡ್ದ, ಕೂತ್ಕೊಂಡ, ದೋಣಿ ಹಿಡಿಬೇಕು ಅಂತ ಬಂದ, ಅಷ್ಟೊತ್ತಿಗೆ ದೋಣಿ ಹೊಟ್ಟೋಗ್ಬಿಟ್ಟಿತ್ತು. ಇಲ್ಲ, ಬೇಜಾರಾಗಿ ತನ್ನ ಸ್ನೇಹಿತ ಮನೆಗೆ ಬರ್ತಾನೆ. ಅವತ್ತು ಕೂಡ ಅವನೇನು ಮಾಡ್ತಾನೆ, ಚೈತನ್ಯ ಮಹಾಪ್ರಭುಗಳ ಜೀವನದ ಪುಸ್ತಕ ಅವನ ಮನೆ ಸುಮ್ಮನೆ ಕೂತ್ಕೋಬೇಕು ಅಂತ ತೆಗಿತಾನೆ. ಅವನು ಓದಬೇಕಾಗಿದ್ದು ಚೈತನ್ಯ ಮಹಾಪ್ರಭುಗಳ ಜೀವನ. ಅವನ ಆ ಪುಟದಲ್ಲಿ 64ನೇ ಪುಟದಲ್ಲಿ ಅಲ್ಲಿ ಅವನು ಬರ್ಕೊಂಡಿದ್ದಾನೆ. 64ನೇ ಪುಟ ತೆಗೆದಾಗ ಅಲ್ಲಿ ಶ್ರೀರಾಮಕೃಷ್ಣ ಹೆಸರು ಕಾಣುತ್ತೆ. ಅಲ್ಲಿ ಬರೆದಿರ್ತಾರೆ ರಾಮಕೃಷ್ಣ. ತಕ್ಷಣ ಪುಸ್ತಕ ಮುಚ್ಚಿ ಅವನಿಗೆ ಒಳಗಡೆಯಿಂದ ರಾಮಕೃಷ್ಣನ್ ನೋಡ್ಬೇಕಲ್ಲ. ಇನ್ನೊಬ್ಬ ಸ್ನೇಹಿತ ಹೊರಗಡೆ ಬರ್ತಾನೆ. ಎಲ್ಲಿ ರಾಮಕೃಷ್ಣ, ಅವ್ನಿಗೆ ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ. ಶ್ರೀರಾಮಕೃಷ್ಣಗೆ ಎಲ್ಲಿ ಸಿಗ್ತಾರೆ? ಅವ್ರು ಹೇಳ್ತಾರೆ ದಕ್ಷಿಣೇಶ್ವರಲ್ಲಿ ಸಿಗ್ತಾರೆ. ಬಾ, ನನ್ನ ಕರ್ಕೊಂಡು ಹೋಗ್ತೀಯಾ? ಸೀದಾ ಒಂದು ಇನ್ನೊಂದು ಯಾವುದೋ ದೋಣಿ ಸಿಗುತ್ತೆ, ಅವ್ನು ದಕ್ಷಿಣೇಶ್ವರಕ್ಕೆ ಬಂದು ಇಳಿತಾನೆ. ದಕ್ಷಿಣೇಶ್ವರಕ್ಕೆ ಬಂದು ಬಕುಲ್ ಘಾಟ್ ಅಂತೆಲ್ಲ ಇದೆ, ನೀವೆಲ್ಲ ಹೋಗಿದ್ರೆ ಬಂದು ಆ ಘಾಟಲ್ಲಿ ಇಳಿತಾನೆ. ಮೆಟ್ಲತ್ತು ಬರ್ತಾನೆ. ಯಾರೋ ಒಬ್ಬರು ವ್ಯಕ್ತಿ ನಿಂತಿರ್ತಾರೆ, ಅವ್ನು ಕೇಳ್ತಾನೆ, ನಾನು ಮಹಾಶಯರೇ ಶ್ರೀರಾಮಕೃಷ್ಣನ್ ನೋಡಬೇಕಲ್ಲ, ಅವ್ರ ಕೈ ಫ್ರ್ಯಾಕ್ಚರ್ ಆಗಿರುತ್ತೆ, ಅವ್ರ ಕೈ ಕೀಲು ಅವರು ಇದನ್ನು ಹಾಕ್ಕೊಂಡು, ಹಾಗೆಲ್ಲ ಒಂದು ಪಟ್ಟಿ ಕಟ್ಟೋರಲ್ಲ, ಒಂದು ಮರದ ಕಟ್ಟಿ ದಾರ ಕಟ್ಟಿ ಕಟ್ಟಿರ್ತಾರಲ್ಲ. ಈಗಾದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂದಿದೆ, ಆವಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರಲಿಲ್ಲ. ಒಂದು ಮರದ ಕಟ್ಟಿ ಅದಕ್ಕೊಂದು ಪಟ್ಟಿ ಕಟ್ಟಿರ್ತಾರೆ. ಸೊ ಅವನು ಬಂದ, ಶ್ರೀರಾಮಕೃಷ್ಣ ಹತ್ರ ಹುಡ್ಕೊಂಡು ಬಂದ. ಆಮೇಲೆ ರಾಮಕೃಷ್ಣ ಕೋಣೆಯಲ್ಲಿ ಬಂದು, ಆಮೇಲೆ ಶ್ರೀರಾಮಕೃಷ್ಣರು ಅವನಿಗೆ ದರ್ಶನ ಆಗ್ತೆ. ಅವತ್ತೆಲ್ಲ ಇರ್ತಾನೆ. ಶ್ರೀರಾಮಕೃಷ್ಣಗೆ ಏನು ಕೇಳ್ತಾರೆ ಗೊತ್ತಾ? ಯಾರನ್ನು ನೋಡ್ಲಿಕ್ಕೆ ಬಂದೆ ಅಂತ ಕೇಳ್ತಾರೆ. ಶ್ರೀರಾಮಕೃಷ್ಣ ನೋಡಬೇಕು ಅಂತ ಹೇಳ್ತಾನೆ. ಶ್ರೀರಾಮಕೃಷ್ಣ ಏನು ಮಾಡ್ತಾರೆ, ಕೃಷ್ಣನ ರೂಪದಲ್ಲಿ ಕೊಳಲ್ನಾದವನ್ನು ತೋರಿಸ್ತಾ, ಈ ರೂಪದ ರಾಮಕೃಷ್ಣನ್ ನೋಡ್ಲಿಕ್ಕೆ ಬಂದ್ಯಾ ಅಂತ ಕೇಳ್ತಾರೆ. ಅವನಿಗೆ ಅರ್ಥ ಆಗಲಿಲ್ಲ ರಾಮಕೃಷ್ಣ ಏನು ಹೇಳಿದ್ರು ಅಂತ. ಈ ರೂಪದಲ್ಲಿ ರಾಮಕೃಷ್ಣ ಈ ದೇಹವನ್ನು, ಅವ್ರ ದೇಹವನ್ನು ತೋರಿಸು, ಈ ರೂಪದಲ್ಲಿ ಈ ದೇಹವನ್ನು ನೋಡ್ಲಿಕ್ಕೆ ಬಂದ್ಯಾ ಅಂತ ಕೇಳ್ತಾರೆ. ಇಲ್ಲ, ನಾನು ರಾಮಕೃಷ್ಣನ್ ನೋಡ್ಲಿಕ್ಕೆ ಬಂದೆ. ರಾಮಕೃಷ್ಣ ಸರಿ ನಾನೇ ಅಂತ ಹೇಳ್ತಾರೆ. ಅದೆಲ್ಲ ಆಗತ್ತೆ. ಆಮೇಲೆ ಅವನು ಮಧ್ಯಾಹ್ನ ಅವನು ಊಟ ಕೊಡ್ಬೇಕಾದ್ರೆ ಶ್ರೀರಾಮಕೃಷ್ಣನ್ ಹೇಳ್ತಾರೆ, ನೀನು ಇಲ್ಲೇ ಪ್ರಸಾದ ಮಾಡೋದು. ರಾಮ್ಲಾಲ್ನ ಕರೆಸಿ, ಅವರ ಅಣ್ಣ ಮಗ ನೆಫ್ಯೂ ರಾಮ್ಲಾಲ್ನ ಕರೆಸಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ವಿಷ್ಣುವಿನ ರಾಧಾ ಗೋವಿಂದನ ದೇವಸ್ಥಾನದ ಅನ್ನವನ್ನು ಇವನಿಗೆ ಕೊಡುವಂತೆ. ಯಾಕಂದರೆ ಇವನು ವೈಷ್ಣವರು ಮೀನನ್ನು ತಿನ್ನಲ್ಲ. ಬೆಂಗಾಲ್ನಲ್ಲಿ ಬ್ರಾಹ್ಮಣರು ಕೂಡ ಮೀನು ತಿಂತಾರೆ, ಅದು ಪದ್ಧತಿ ಇದೆ ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ. ದಕ್ಷಿಣದಲ್ಲಿ ಅದು ಪದ್ಧತಿ ಇಲ್ಲ. ಅದೇ ಇವನು ದೇವೇಂದ್ರನಾಥ್ ಮಂಜುಮ್ದಾರ್ ವೈಷ್ಣವ ಅಂತ ರಾಮಕೃಷ್ಣಗೆ ನೋಡಿದಾಗಲೇ ಗೊತ್ತಾಗಿದೆ. ಅದರಿಂದ ನೀನು ಕೃಷ್ಣನ ಹುಡ್ಕೊಂಬಂದೆ ಈ ರೂಪದಲ್ಲಿ ಅಂತ ಕೇಳಿದ್ದಾರೆ. ಇವನಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಅವನು ರಾಮ್ಲಾಲ್ಗೆ ಹೇಳ್ತಾರೆ, ಇವನಿಗೆ ರಾಧಾ ಗೋವಿಂದ, ಯಾಕೆಂದರೆ ರಾಧಾ ಗೋವಿಂದನ ದೇವಸ್ಥಾನದಲ್ಲಿ ಮೀನು ನೈವೇದ್ಯ ಕೊಟ್ಟರು, ಕಾಳಿಗಾದ್ರೆ ಮೀನು ಕೊಟ್ಟಿರ್ತಾರೆ, ಕೊಡು ಅಂತ ಹೇಳ್ತಾರೆ. ಸರಿ, ಅವ್ನಿಗೆ ಅನ್ಸುತ್ತೆ, ಇವ್ರಿಗೆ ಯಾರು ಹೇಳಿದ್ರು ನಾನು ವೈಷ್ಣವ ಅಂತ, ಇವ್ರಿಗೆ ಯಾರು ಹೇಳಿದ್ರು? ಪ್ರಸಾದ ಆದಮೇಲೆ ಸಂಜೆ ಅವ್ನು ಹೊರಡೊತ್ತಿಗೆ ಮಲೇರಿಯಾ ಅಟ್ಯಾಕ್ ಆಗುತ್ತೆ. ಮಲೇರಿಯಾ ಆದಮೇಲೆ ನಾನು ಸಂಕ್ಷಿಪ್ತವಾಗಿ ಹೇಳಿ ಇದನ್ನು ಸಮಾಪ್ತಿಗೊಳಿಸ್ತೇನೆ, ಮತ್ತೆ ನಾಳೆ ಇದೆಯಲ್ಲ ಮತ್ತೆ. ಆಮೇಲೆ ಇದಾದ ಮೇಲೆ ಇದು ಅರ್ಧಕ್ಕೆ ನಿಲ್ಲಿಸ್ತೇನೆ, ಇನ್ನು ಇದರಿಂದನೇ ಕಂಟಿನ್ಯೂ ಮಾಡ್ತೇನೆ ನಾಳೆ ಸಾಯಂಕಾಲ. ಬೆಳಗ್ಗೆ ಬೇರೆ ಒಂದು 10-15 ನಿಮಿಷ ಅಲ್ಲ, ಅದು ಬೇರೆ ಇದರಲ್ಲಿ. ಮಲೇರಿಯಾ ಆದಮೇಲೆ ಮನೆಗೆ ಹೋಗ್ತಾನೆ ನಾವು. ಅಂದರೆ ಸಂಜೆ ಹೊತ್ತಿಗೆ ಜ್ವರ ಬರುತ್ತೆ. ಶ್ರೀರಾಮಕೃಷ್ಣ ಪ್ರೇಮಾನಂದನ ಕರೆಸಿ ಜೊತೆಗೆ ಮಾಡಿ ಮನೆಗೆ ಕಳಿಸ್ತಾರೆ. ಮನೆಗೆ ಬಂದ ತಕ್ಷಣ ಒಂದು ಮಲೇರಿಯಾ ಅಟ್ಯಾಕ್ ಆಗುತ್ತೆ. 48 ದಿವಸ ಹಾಸಿಗೆ ಹಿಡಿತಾನೆ. 48 ದಿವಸ ಹಾಸಿಗೆಯಲ್ಲಿ ಇದ್ದಾಗ
ಪ್ರತಿ ದಿವಸ ಶ್ರೀರಾಮಕೃಷ್ಣ ಒಂದು ಹಾಸಿಗೆ ಪಕ್ಕ ಇರ್ತಾರೆ. ಎವ್ರಿ ಡೇ ಹಿ ಸೀಸ್ ಶ್ರೀರಾಮಕೃಷ್ಣ ಆನ್ ಹಿಸ್ ಬೆಡ್. ರಾಮಕೃಷ್ಣ ದಕ್ಷಿಣೇಶ್ವರದಲ್ಲಿ ಇರ್ತಾರೆ. ಆದರೆ ಇವನು ಪಕ್ಕ ನಿಂತು ಇವ್ನು ಯಾವಾಗಲೂ ಮುಚ್ಚು, ಅವಾಗೆಲ್ಲ ಮಲೇರಿಯಾ ಕಾಲರ ಎಲ್ಲ ಬಂದಾಗ ಇವೆಲ್ಲ ವೆರಿ ಕ್ರಾನಿಕ್ ಡಿಸೀಸಸ್, ಅಂದರೆ ಅದಕ್ಕೆ ಈಗಿನ ಥರ ವ್ಯವಸ್ಥೆ ತಕ್ಷಣಗೆ ಔಷಧಿ ಎಲ್ಲ ಸಿಗ್ತಿರಲಿಲ್ಲ. ಈಗ ಅಲೋಪತಿಯಲ್ಲಿ ತುಂಬ ಎಲ್ಲ ಆಯುರ್ವೇದ ಆಗಲಿ ಅಲೋಪತಿ ಆಗಲಿ ಹೋಮಿಯೋಪತಿ ಆಗಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಈಗ. ಆಗ ತುಂಬ ಡೆವಲಪ್ಮೆಂಟ್ ಇತ್ತೋ ಏನೋ ಮಾಸಸ್ಗೆ ರೀಚ್ ಆಗ್ತಾ ಇರಲಿಲ್ಲ. ಅದರಿಂದ ಏನು ಅವ್ನಿಗಿಲ್ಲ, ಅವ್ನಿಗೆ ಯಾವಾಗ ಮೂರ್ಛೆ ತಪ್ಪು ದೇವೇಂದ್ರನಾಥ್ ಮಂಜುನಾಥ್ಗೆ ಶ್ರೀರಾಮಕೃಷ್ಣ ಪರಮಹಂಸರ ಪಕ್ಕದಲ್ಲಿ ಇದ್ದದ್ದಿತ್ತು. ಆದರೆ ಆಶ್ಚರ್ಯ ಏನೋ ಗೊತ್ತಾ, ಇಷ್ಟೆಲ್ಲ ಅನುಭವ ಆದಮೇಲೆ, ಆ ಅನುಭವಗಳಾದರೂ ಕೂಡ ಅವನು ಗುಣಮುಖ ಆದಮೇಲೆ ಅವನೇನು ಭಾವಿಸ್ತಾನೆ ಗೊತ್ತಾ, ನಾನು ದಕ್ಷಿಣೇಶ್ವರಕ್ಕೆ ಹೋಗಿದ್ದರಿಂದ ಮಲೇರಿಯಾ ಬಂತು, ಇನ್ಮೇಲೆ ದಕ್ಷಿಣೇಶ್ವರಕ್ಕೆ ಹೋಗೋದಿಲ್ಲ. ಹೋಗದೆ ಇದ್ರೆ ಚೆನ್ನಾಗಿರ್ತಿತ್ತು. ದಕ್ಷಿಣೇಶ್ವರಕ್ಕೆ ಹೋದ್ನಲ್ಲ, ದಕ್ಷಿಣೇಶ್ವರಕ್ಕೆ ಹೋದ್ಮೇಲೆ ಮಲೇರಿಯಾ ಬಂತು, ಶ್ರೀರಾಮಕೃಷ್ಣತ್ತ ನಾನು ಇನ್ಮೇಲೆ ನೋಡೋದಿಲ್ಲ. ಇನ್ನು ಮಿಕ್ಕಿದ್ದನ್ನು ನಾಳೆ ಹೇಳ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಪಣಮಸ್ತು.